ಹಲ್ಲೆಲೂಯಾ. ಬೇಗನೆ ಬರಲಿರುವ ಮೊದಲಿಂಗನಾದ ಯೇಸು ಕ್ರಿಸ್ತ ನಾಮದಲ್ಲಿ ಬಂದಿರುವಂಥ ಪ್ರತಿಯೊಬ್ಬರು ಕೂಡ ವಂದನೆಗಳನ್ನು ತಿಳಿಸ್ತಾ ಇದ್ದಾನೆ. ದೇವರು ನಿಮ್ಮನ್ನು ಅತ್ಯಧಿಕವಾಗಿ ಆಶೀರ್ವಾದ ಮಾಡಲಿ. ಸಮಯದಲ್ಲಿ ನಮ್ಮ ಬಲಗೈಯನ್ನು ಮೇಲೆ ಕೆತ್ತೋಣ. ಈ ವಾಕ್ಯವನ್ನು ಅರಿಕೆ ಮಾಡೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ. ಹೋದ ತಿಂಗಳು ನಾವು ಧ್ಯಾನ ಮಾಡಿದಂಥ ವಾಕ್ಯ ಯಾವುದಾಗಿತ್ತು? ಯಾರಾದರೂ ದಯವಿಟ್ಟು ನೆನಪು ಮಾಡ್ತೀರಾ? ಹೋದ ತಿಂಗಳು ದುರ್ಗಮ್ಮವ್ರ ಮನೆಯಲ್ಲಿ ಪ್ರಾರ್ಥನೆ ಇತ್ತು ಅಂತೇಳಿ ಅನ್ಕೊತೀನಿ. ದುರ್ಗಮ್ಮವ್ರ ಮನೆಯಲ್ಲಿ ಪ್ರಾರ್ಥನೆ ಕೂಟ ಏರ್ಪಾಟಾಗಿತ್ತು. ಆವತ್ತಿನ ದಿನ ಪರಿಶುದ್ಧಾತ್ಮ ದೇವರು ನಮ್ಮ ಸಂಗಡ ಯಾವ ವಿಷಯವನ್ನು ಮಾತಾಡಿದರು? ಯಾರಾದ್ರು ನೆನಪು ಮಾಡಿರಿ ನೋಡೋಣ. ಎಲ್ಲ ನೆನಪಿಟ್ಕೊತೀವ್ರಿ, ವಾಕ್ಯ ಮಾತ್ರ ನೆನಪಿಟ್ಕೊಳ್ಳಲ್ಲ ನಾವು. ಬೇರೆದೆಲ್ಲ ಎಲ್ಲರ ಸುದ್ದಿ, ಅಲ್ಲಿ ಸುದ್ದಿ, ಇಲ್ಲಿ ಸುದ್ದಿ, ಖಾಲಿ ಸುದ್ದಿ, ಜಗಳದ ಸುದ್ದಿ, ಅವ್ರನ್ನ ಬೈಕೊಳ್ಳೋ ಸುದ್ದಿ, ಇವ್ರನ್ನ ಬೈಕೊಳ್ಳೋ ಸುದ್ದಿ, ಅವೆಲ್ಲ ನೆನಪಿರ್ತಾವ. ಆದರೆ ದೇವ್ರ ವಾಕ್ಯಕ್ಕೆ ಮಾತ್ರ ನಾವೇನು ಮಾಡಲ್ಲ, ಸ್ಥಾನವನ್ನು ಕೊಡಲ್ಲ. ಹಲ್ಲೆಲೂಯಾ. 119ನೇ ಕೀರ್ತನೆಯಲ್ಲಿ ನಾವು ನೋಡ್ತಾ ಇದ್ದೇವೆ. 11ನೇ ವಾಕ್ಯ ತಿಳಿಸ್ತಾ ಇದೆ ಏನಂತೇಳಿ, ನಿನ್ನ ವಾಕ್ಯಗಳನ್ನು ನನ್ನ ಹೃದಯದಲ್ಲಿ ಇಟ್ಟುಕೊಂಡಿದ್ದೇನೆ. ದಾವೀದನು ಹೇಳುವಂಥ ಮಾತು. ಎಲ್ಲಿಟ್ಕೊಂಡಿದ್ದಾನೆ ದಾವೀದನು? ವಾಕ್ಯವನ್ನು ಹೃದಯದಲ್ಲಿ ಇಟ್ಟುಕೊಂಡಿದ್ದಾನೆ. ಹಲ್ಲೆಲೂಯಾ. ಅದರ ಸಲುವಾಗಿ ಪಾಪ ಮಾಡುವುದಕ್ಕೆ ಆಸ್ಪದವಿಲ್ಲದ ಹಾಗೆ ದಾವೀದನು ಏನು ಮಾಡ್ತಾನೆ? ಜೀವಿಸ್ತಾನೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಈ ಸಮಯದಲ್ಲಿ ನಾವು ದೇವ್ರ ವಾಕ್ಯದ ಕಡೆಗೆ ಹೋಗೋಣ. ಓದು ತಿಂಗಳು ಯಾವ ವಾಕ್ಯ ನೆನಪು ಮಾಡಿರಿ ನೋಡೋಣ. ಓದು ತಿಂಗಳು ಯಾವ ವಿಷಯದ ಕುರಿತಾಗಿ ನಾವು ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದೇನಾ ಬೇರೆದಿತ್ತ? ಹಲ್ಲೆಲೂಯಾ. ದೇವರ ಮಾತನ್ನು ಕೇಳುವುದು ಉತ್ತಮ. ದೇವರ ಮಾತನ್ನು ಕೇಳಲಾರ್ದಂಥ ಸೌಲ ರಾಜ ಏನಾದ? ದೇವರ ಮಾತನ್ನು ಕೇಳಲಾರ್ದಿರ್ತಕ್ಕಂಥ ಯೋನನ ಜೀವಿತದಲ್ಲಿ ಅನೇಕ ಅಪಾಯಗಳು ಸಂಭವಿಸಿದವು. ದೇವರ ಮಾತನ್ನು ಕೇಳಲಾರ್ದಂಥವರ ಜೀವಿತದಲ್ಲಿ ಆಗಿರ್ತಕ್ಕಂಥ ಅನೇಕ ನಷ್ಟಗಳನ್ನು ನಾವು ನೋಡಿದಂಥವರಾಗಿದೆ. ಇವತ್ತಿನ ದಿನ ಸಿದ್ಧತೆ ಕುರಿತಾಗಿ ಸ್ವಲ್ಪ ಹೊತ್ತು ನಾವು ಧ್ಯಾನ ಮಾಡೋಣ. ಪ್ರತಿಯೊಬ್ಬ ಮನುಷ್ಯನು ಯಾವುದೋ ಒಂದು ಕೆಲಸ ಕಾರ್ಯಕ್ಕೋಸ್ಕರವಾಗಿ ಆತನು ಏನಾಗ್ತಾನೆ? ಸಿದ್ಧತೆ ಉಳ್ಳವನಾಗಿ ಇರ್ತಾನೆ ಪ್ರಿಯರೇ. ಪ್ರತಿಯೊಬ್ಬರಿಗೂ ಸಿದ್ಧತೆ ಬಹಳ ಮುಖ್ಯ. ಸಿದ್ಧತೆ ಇರಲಾರ್ದೆ ನಾವು ಯಾವ ಕಾರ್ಯವನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ. ವಿ ಹ್ಯಾವ್ ಟು ಬಿ ರೆಡಿ. ಯಾವಾಗಲೂ ಕೂಡ ನಾವು ಯಾವುದಾದ್ರೂ ಒಂದು ಕೆಲಸವನ್ನು ಮಾಡಬೇಕಾದ್ರೆ ನಾವು ರೆಡಿ ಆಗುವಂಥದ್ದು ಬಹಳ ಅವಶ್ಯಕ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಈ ಯಾವುದು ಊರು? ಚಿಕ್ಕಬಳ್ಳಾರಿಯಿಂದ ಸಿರುಗುಪ್ಪಕ್ಕೆ ನೀವು ಬೆಳಗ್ಗೆ 6 ಗಂಟೆಗೆ ಹೋಗ್ಬೇಕಂತಂದರೆ ನೀವೇನಾಗ್ತೀರಿ? 6 ಗಂಟೆಗೆ ಎದ್ದು ಸ್ನಾನ ಮಾಡಿ ಹೋಗ್ತೀರಾ? ಎಷ್ಟು ಗಂಟೆಗೆ ಎದ್ದೇಳ್ತೀರಿ? 5 ಗಂಟೆಗೆ ಎದ್ದೇಳ್ತೀರಿ. ಏನೆಲ್ಲ ಬೇಕಾದ ಎಲ್ಲ ಕೆಲಸ ಕಾರ್ಯಗಳನ್ನು ಮುಗಿಸ್ಕೊಂಡು 6 ಗಂಟೆ ಬಸ್ಸಿಗೆ ಹೋಗೋದಕ್ಕೆ ನೀವೇನಾಗ್ತೀರಿ? ಸಿದ್ಧರಾಗಿರ್ತೀರಿ. ಕೆಲಸಕ್ಕೆ ಹೋಗುವಂಥ ಸಮಯ ಹೇಳಿಸಿಕೊಂಡಾಗ ಬೇಗನೆ ಸಸಿ ಹಚ್ಚೋದು ಗೊತ್ತಲ್ಲ? ಸಸಿ ಹಚ್ಚೋಕೆ ಬಂಟಗಳು ಇರ್ತಾವೆ ಇಲ್ರಿ? ಆ ಬಂಟದ್ದು ಯಾವ್ಯಾವ ಸಮಯ ಇರುತ್ತೋ, ಯಾವ್ಯಾವ ಸಮಯದಿಂದ ಯಾವ್ಯಾವ ಸಮಯದವರೆಗೆ ಇರುತ್ತೋ ಆ ಸಮಯದವರೆಗೆ ನೀವೇನು ಮಾಡ್ತೀರಿ? ಸಿದ್ಧರಾಗ್ತೀರಿ. ಬುತ್ತಿ ಕಟ್ಟಿಕೊಳ್ಬೇಕಾದ್ರೆ ಏನಾಗಬೇಕು? ಕರೆಕ್ಟ್ ಹೋಗೋ ಟೈಮ್ಗೆ ಎದುರು ಆಗುತ್ತಾ? ಮುಂಚೆಗೆ 1-2 ತಾಸು ಮುಂಚೆ ಎದ್ದು ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಸಿದ್ಧರಾಗಿ ನೀವೇನು ಮಾಡ್ತೀರಿ? ಆ ಕೆಲಸಕ್ಕೆ ಹೊರಟು ಹೋಗ್ತೀರಿ ಪ್ರಿಯರೇ. ಹಲ್ಲೆಲೂಯಾ. ಓದುವಂಥ ಮಕ್ಕಳು ಕೂಡ ಎಕ್ಸಾಮ್ ವಿಷಯದಲ್ಲಿ ಏನು ಮಾಡಬೇಕು? ಅವರು ರೆಡಿ ಆಗಬೇಕು, ಸಿದ್ಧರಾಗಬೇಕು. ಸಿದ್ಧರಾಗಲಾರ್ದೆ ಇದ್ದರೆ ಏನಾಗಲ್ಲ, ಅವರು ಎಕ್ಸಾಮ್ ವಿಷಯದಲ್ಲಿ ಪಾಸ್ ಆಗೋದಕ್ಕೆ ಸಾಧ್ಯ ಇಲ್ಲ. ಇರಲಿ, ಇನ್ನೊಂದು 15 ದಿವಸ ಐತೆ. 15 ದಿವಸದಾಗ ನಾವು ಓದ್ಕೊಳ್ತೀನಿ ಅಂದರೆ ಅಕ್ಕಪಕ್ಕದಾಗ ನೋಡ್ಬೇಕಾಗತ್ತೆ. ಎಕ್ಸಾಮಾಗ ಯಾರು ನೋಡ್ಬೇಕಾಗತ್ತೆ ರೀ? ಅಕ್ಕಪಕ್ಕದವ್ರು ನೋಡಿ ಇವರು ಚೆನ್ನಾಗಿ ಬಂದರೆ ಅವ್ರು ನೋಡಿ ಬರ್ಕೊಳೋದು, ಅದು ಕಾಪಿ ಚೀಟಿ ಮಾಡಬೇಕಾಗುತ್ತೆ. ಹಲ್ಲೆಲೂಯಾ. ಅದ್ರ ಸಲುವಾಗಿ ದೇವ್ರ ವಾಕ್ಯ ಹೇಳ್ತಾ ಇದೆ, ನಾವು ಈ ಲೋಕದಲ್ಲಿ ಸಿದ್ಧರಾಗುವುದಕ್ಕಾಗಿ ಕರೆಯಲ್ಪಟ್ಟಿದ್ದೇವೆ. ಈ ಲೋಕದಲ್ಲಿ ಚರಿತ್ರಾತ್ಮಕ ಘಟನೆಗಳು ಅನೇಕವು ನಡೆದಿದ್ದಾವೆ. ದೇವರು ಈ ಲೋಕಕ್ಕೆ ಬಂದಿರುವಂಥದ್ದು ವಿಶೇಷ. ಯಾಕೆ ಆತನು ಈ ಲೋಕಕ್ಕೆ ಹೊರಟು ಬಂದಿದ್ದಾನೆ? ನಿನ್ನ ಎಲ್ಲರ ಪಾಪಗಳನ್ನು ತನ್ನ ಮೇಲೆ ಹೊತ್ತುಕೊಳ್ಳುವುದಕ್ಕಾಗಿ ಆ ಮಹಾಯಜ್ಞವನ್ನು ಭೂಲೋಕದಲ್ಲಿ ಆತನು ಜರುಗಿಸಿ ತನ್ನ ಪರಿಶುದ್ಧವಾಗಿರ್ತಕ್ಕಂಥ ರಕ್ತವನ್ನು ಸುರಿಸಿ
ಪುನಃ ಆತನು 3ನೇ ದಿವಸದಲ್ಲಿ ಮರಣವನ್ನು ಮರಣಿಸಿ ಮೃತ್ಯುಂಜಯನಾಗಿ ಎದ್ದು ಬಂದು 40 ದಿವಸಗಳವರೆಗೆ ತನ್ನ ಶಿಷ್ಯರ ಸಂಗಡ ಇದ್ದು ಆತನು ಪುನಃ ಮೇಲಕ್ಕೆ ಆರೋಹಣನಾಗಿ ಹೋಗಿದ್ದಾನೆ. ಆ ದೇವರು ಹೇಳಿದ್ದಾನೆ ಏನಂತೇಳಿ, ನಾನು ನಿಮ್ಮನ್ನು ಅನಾಥರನ್ನಾಗಿ ಬಿಡುವುದಿಲ್ಲ, ನೀವು ಲೋಕದ ಕಟ್ಟ ಕಡೆಯವರೆಗೆ ಹೋಗಿ ನನಗೆ ಶಿಷ್ಯರನ್ನಾಗಿ ಅನೇಕರನ್ನು ನೀವು ಮಾಡಿರಿ ಎಂಬುದಾಗಿ. ಹಲ್ಲೆಲೂಯಾ. ದೇವ್ರ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ದೇವ್ರ ವಾಕ್ಯ ತಿಳಿಸ್ತಾ ಇದೆ, ಯೇಸು ಹೇಳಿದ ಹಾಗೆಯೇ ಆತನು ಬರುವವನಾಗಿದ್ದಾನೆ. ಹಲ್ಲೆಲೂಯಾ. ಯೇಸು ಬರುವಾಗ ಆತನ ಬರುವಿಕೆಯನ್ನು ಎದುರುಗೊಳ್ಳುವುದಕ್ಕಾಗಿ ನಾವು ಸಿದ್ಧರಾಗಿ ನಾವು ನಿಲ್ಲಬೇಕು. ಸಿದ್ಧತೆ ಇರಲಾರ್ದೆ ಇದ್ದರೆ, ಹಲ್ಲೆಲೂಯಾ, ಸಿದ್ಧತೆ ಇರಲಾರ್ದೆ ಇದ್ದರೆ ದೇವರನ್ನ ಎದುರುಗೊಳ್ಳೋದಕ್ಕೆ ನಮಗೆ ಸಾಧ್ಯ ಆಗೋದಿಲ್ಲ. ಯಾವ ಮನುಷ್ಯನೇ ಆಗಿರಲಿ, ಆತನು ದೇವರ ಬರುವಿಕೆಗೆ ಸಿದ್ಧನಾಗಬೇಕಾದ್ರೆ ಮೊಟ್ಟ ಮೊದಲನೇದಾಗಿ ದೇವರು ಯಾರು ಎಂಬುದಾಗಿ ಅವನು ತಿಳಿದುಕೊಳ್ಬೇಕು. ಪ್ರಪಂಚದಲ್ಲಿ ಎಷ್ಟೋ ಜನರು ದೇವರುಗಳು ಎಂಬುದಾಗಿ ಕರೆಯಿಸಿಕೊಳ್ಳುವಂಥವರು ಇದ್ದಾರೆ. ನಾವೇ ಕೆಲವೊಂದು ವಿಷಯಗಳಲ್ಲಿ ಹಿಂದಿನ ಜೀವಿತದಲ್ಲಿ ಒಂದು ಯಾವುದೋ ಮರಕ್ಕೆ ಏನಾದರೂ ಬಟ್ಟೆ ಸುತ್ತಿದ್ರೆ ಅದನ್ನೇ ದೇವರು ಅಂತೇಳಿ ಕಂಡಲ್ಲಿ ಕೈ ಮುಗಿತಾ ಇರ್ತೀವಿ. ಅಲ್ಲಲ್ಲಿಯಾ ಬಸ್ಸಲ್ಲಿ ಹೋಗುವಾಗ ಒಂದು ಮಜಾ ಆಗಿರ್ತಕ್ಕಂಥ ಸಂಗತಿ ನಡೀತಿರುತ್ತೆ. ಯಾರನ್ನ ನಂಬಲಾರ್ದವ್ರು ಕುಂತಿದ್ರೆ ಅವ್ರು ಎಲ್ಲಿ ಕಂಡ್ರೆ ಆಯ್ತು, ಕೈ ಹಿಂಗೆ ಮುಗಿದಿದ್ದೆ ಎಷ್ಟು ಕಾಣ್ತೋ ಅಷ್ಟೆಲ್ಲ ಕೈ ಮುಕ್ಕಂತ ಹೋಗ್ತಾರೆ. ಹಲ್ಲೆಲೂಯಾ. ಅಲ್ಲಿ ಏನೂ ಇಲ್ಲ. ಹಲ್ಲೆಲೂಯಾ. ದೇವರು ಇರುವಂಥದ್ದು ಎಲ್ಲಿ? ಅಲ್ಲಿ. ನಂಬಿದಂಥ ನಿನ್ನಲ್ಲಿ ಕೂಡ ದೇವರು ಇರುವವನಾಗಿದ್ದಾನೆ. ಆತನು ಸತ್ತವರಿಗೂ ಮತ್ತು ಬದುಕುವವರಿಗೂ ದೇವರಾಗಿದ್ದಾನೆಂಬುದಾಗಿ ಸತ್ಯವೇದ ಹೇಳುತ್ತೆ. ಪ್ರೇರಿಲ್ ನಾವು ನೋಡ್ತಾ ಇದ್ದೇವೆ, ದೇವರು ಯಾರೆಂಬುದಾಗಿ ತಿಳಿದುಕೊಳ್ಳುವಂಥದ್ದು ಬಹಳ ಅವಶ್ಯಕ. ದೇವರು ಮನುಷ್ಯರನ್ನು ಉಂಟು ಮಾಡಿದಾಗ ಮನುಷ್ಯರನ್ನು ನೋಡಿ, ಮನುಷ್ಯರು ಮಾಡುವಂಥ ಕೆಲಸ ಕಾರ್ಯಗಳನ್ನು ನೋಡಿ ದೇವರು ಏನು ಮಾಡಿದ್ದಾರೆ? ಮನಸ್ತಾಪಗೊಂಡ, ಬಹಳ ಪಶ್ಚಾತ್ತಾಪಪಟ್ಟ. ಮೂಲ ವಾಕ್ಯವನ್ನು ಓದಿಕೊಳ್ಳೋಣ ಈ ಸಮಯದಲ್ಲಿ. ಆಮೋಸನ ಪ್ರವಾದನೆ ಗ್ರಂಥ 4ನೇ ಅಧ್ಯಾಯ 12ನೇ ವಾಕ್ಯ, ಮೂಲ ವಾಕ್ಯ. ಆಮೋಸ 4:12 ಓದ್ತೀನಿ ಕೇಳ್ರಿ. ಆದ ಕಾರಣ ಇಸ್ರಾಯೇಲೇ, ನಾನು ನಿನಗೆ ಮಾಡುತ್ತೇನೆ, ನಾನು ಮಾಡಬೇಕೆಂದಿರುವುದರಿಂದ ಇಸ್ರಾಯೇಲೇ, ನಿನ್ನ ದೇವರ ಬರುವಿಕೆಗೆ ನಿನ್ನನ್ನು ಸಿದ್ಧ ಮಾಡಿಕೊ. ಹಲ್ಲೆಲೂಯಾ. ಏನಂತ ಹೇಳ್ತಾ ಇದೆ ವಾಕ್ಯ? ನಿನ್ನ ದೇವರ ಬರುವಿಕೆಗೆ ನಿನ್ನನ್ನು ನೀನು ಸಿದ್ಧ ಮಾಡಿಕೊ. ಈ ಲೋಕದಲ್ಲಿ ಎಲ್ಲರೂ ಜಾತ್ರೆಗೆ ಬಂದೀವಿ, ಜಾತ್ರೆ ಮುಗಿಸ್ಕೊಂಡು ಮತ್ತೆ ಎಲ್ಲರೂ ಹೋಗ್ಬಿಡ್ತೀವಿ. ಎಲ್ಲರದ್ದು ಜಾತ್ರೆ ಇದೆ ಒಂದಿನ. ಹಲ್ಲೆಲೂಯಾ. ಎಲ್ಲರೂ ಟಿಕೆಟ್ ತಗೊಳ್ಳಾರೆ. ಯಾರು ಇಲ್ಲಿ ಪರ್ಮನೆಂಟ್ ಆಗಿರುವಂಥವ್ರು ಯಾರಿಲ್ಲ ಇದ್ದಾರೆ? ಯಾರಾದರೂ? ಎಲ್ಲರೂ ಹೋಗ್ತಾರೆ. ಕೆಲವೊಬ್ರು ಸಣ್ಣ ವಯಸ್ಸಿಗೆ ಹೋಗ್ತಾರೆ, ಕೆಲವೊಬ್ರು ನಡುವೆ ವಯಸ್ಸಿಗೆ ಹೋಗ್ತಾರೆ, ಕೆಲವೊಬ್ರು ಭಾಳ ವಯಸ್ಸಾದ ಮೇಲೆ ಏನೆಲ್ಲ ಬಯಸ್ಕೊಂಡು ಏನು ಮಾಡ್ತಾರೆ? ಈ ಲೋಕವನ್ನು ಬಿಟ್ಟು ಹೊರಟೋಗ್ಬಿಡ್ತಾರೆ ಪ್ರಿಯರೇ. ಆದರೆ ಹೋಗೋದಕ್ಕಿಂತ ಮುಂಚಿತವಾಗಿ ಆ ಪರಿಶುದ್ಧನಾಗಿರ್ತಕ್ಕಂಥ, ಸೃಷ್ಟಿಕರ್ತನಾಗಿರ್ತಕ್ಕಂಥ ದೇವರು ಯಾರಾಗಿದ್ದಾರೋ ಆ ದೇವ್ರನ್ನ ತಿಳಿದುಕೊಂಡು ಹೊರಟೋದ್ರೆ ಆ ಆತ್ಮಕ್ಕೆ ನಮಗೇನಿರುತ್ತೆ? ಮೋಕ್ಷ ಇರುತ್ತೆ, ಮುಕ್ತಿ ಇರುತ್ತೆ. ಪ್ರೇರಿಲಿ ಒಂದು ಚಾರಿತ್ರಾತ್ಮಕ ಘಟನೆ ವಿಷಯವಾಗಿ ಆಮೋಸನ್ನು ಬರಿತಾ ಇದ್ದಾನೆ. ಇಸ್ರಾಯೇಲೇ, ನಿನ್ನ ದೇವರ ಬರುವಿಕೆಗೆ ನಿನ್ನನ್ನು ನೀನೇನು ಮಾಡು? ಸಿದ್ಧಪಡಿಸಿಕೊ. ನಿನ್ನನ್ನು ನೀನೇನು ಮಾಡು? ಸಿದ್ಧಪಡಿಸಿಕೊ. ಆತನ ಬರುವಿಕೆ ಪ್ರೀತಿ ಉಳ್ಳದ್ದಾಗಿದೆ, ಕೋಪ ಉಳ್ಳದ್ದಾಗಿಯೂ ಕೂಡ ಇದೆ. ಆತನು ಮೊದಲನೇದಾಗಿ ಲೋಕಕ್ಕೆ ಬಂದಾಗ ಪ್ರೀತಿ ಉಳ್ಳವನಾಗಿ ಆತನು ಈ ಲೋಕಕ್ಕೆ ಬಂದ. 3ನೇ ಅಧ್ಯಾಯ 16ನೇ ವಾಕ್ಯ ಯೋಹಾನ ಬರೆದ ಸುವಾರ್ತೆ ಹೇಳ್ತಾ ಇದೆ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಹಲ್ಲೆಲೂಯಾ. ಪ್ರೀತಿಯಿಂದ ಬಂದಿದ್ದಾನೆ. ಆದರೆ 2ನೇ ಸಾರಿ ಆತನು ನಂಬಿದವರಿಗಾಗಿ ಪ್ರೀತಿಯಿಂದ ಬರ್ತಾನೆ, ನಂಬಲಾರದವರಿಗಾಗಿ ಆತನು ಹೆಂಗೆ ಬರ್ತಾನೆ ಅಂತ ಹೇಳ್ತಾ ಇದೆ ವಾಕ್ಯ? ಉಗ್ರ ಕೋಪವುಳ್ಳವನಾಗಿ. ಹಲ್ಲೆಲೂಯಾ. ಉಗ್ರ ಕೋಪಿಯಾಗಿ. ದೇವರಂದ್ರೆ ಏನಪ್ಪ? ಹಲ್ಲೆಲೂಯಾ. ಆತನ ಶಕ್ತಿ ಅಂದರೆ ಏನು ತಿಳಿಯಲಾರ್ದಂಥವ್ರಿಗೆ ತನ್ನ ಶಕ್ತಿಯನ್ನು ತೋರಿಸುವುದಕ್ಕಾಗಿ ಆತನು ಬರಲಿಕ್ಕಿದ್ದಾನೆ. ಪ್ರೇರಿಲ್ ನಾವು ನೋಡ್ತಾ ಇದ್ದೇವೆ, ದೇವರ ವಾಕ್ಯ ಹೇಳ್ತಾ ಇದೆ, ನಿನ್ನ ದೇವರ ಬರುವಿಕೆಗೆ ನೀನು ನಿನ್ನ ಜೀವಿತವನ್ನು, ನಿನ್ನ ಆತ್ಮವನ್ನು ಸಿದ್ಧ ಮಾಡಿಕೊಂಡಿದ್ದೀಯಾ? ನಿನ್ನ ದೇವರ ಬರುವಿಕೆ ಸಮೀಪವಾಗಿದೆ. ಇವತ್ತಿನ ದಿನ ಯೇಸು ಸ್ವಾಮಿಯವರು ಹೇಳಿದ್ರು, ಅಂಟು ರೋಗಗಳು ಬರ್ತವೆ, ಭಯಂಕರವಾದ ಪರಿಸ್ಥಿತಿಗಳು ಬರ್ತವೆ, ಯುದ್ಧದ ವಾತಾವರಣ ಸೃಷ್ಟಿಯಾಗುತ್ತೆ. ಒಂದು ದೇಶವನ್ನು ಕೊಂಡ್ರೆ ಇನ್ನೊಂದು ದೇಶಕ್ಕೆ ಆಗೋದಿಲ್ಲ. ರಾಜ್ಯಗಳ ಮೇಲೆ ರಾಜ್ಯಗಳು ಯುದ್ಧಕ್ಕೆ ಎದ್ದೇಳ್ತವೆ. ತಾಯಿನ ಕಂಡ್ರೆ ಮಕ್ಕಳಿಗಾಗಲ್ಲ, ಮಕ್ಕಳನ್ನ ಕಂಡ್ರೆ ತಾಯಿಗಾಗಲ್ಲ, ಸೊಸೆನ ಕಂಡ್ರೆ ಅತ್ತೆಗಾಗಲ್ಲ, ಅತ್ತೆನ ಕಂಡ್ರೆ ಸೊಸೆಗಾಗಲ್ಲ. ಇವೆಲ್ಲ ಘಟನೆಗಳು ನಡೀತವೆ ಅಂತೇಳಿ ಯೇಸು ಸ್ವಾಮಿ ಅವರು ಹೇಳಿದ್ದಾರೆ. ಅದೇ ರೀತಿಯಾಗಿ ಅಂತ್ಯಕಾಲದಲ್ಲಿ ನಡೀತಾ ಇದ್ದಾವೆ ಪ್ರಿಯರೇ. ಹಲ್ಲೆಲೂಯಾ. ಕೊರೋನಾ ವೈರಸ್ ಅದು ಏನಾಗಿದೆ? ಅಂಟು ರೋಗ ಆಗಿದೆ. ಅಂಟು ರೋಗ ಅಂದ್ರೇನು? ಒಬ್ಬರಿಂದ ಇನ್ನೊಬ್ಬರಿಗೆ, ಇನ್ನೊಬ್ಬರಿಂದ ಮತ್ತೊಬ್ಬರಿಗೆ. ಹಲ್ಲೆಲೂಯಾ. ಅದೇ ರೀತಿಯಾಗಿ ನಾವು ನೋಡ್ತಾ ಇದ್ದೇವೆ, ದೇವರ ಬರುವಿಕೆ ಬಹಳ ಸಮೀಪವಾಗಿದೆ. ಆ ದೇವರ ಬರುವಿಕೆಗೆ ಸಮೀಪವಾಗಿರುವಾಗ ನಾವು ದೇವರ ಬರುವಿಕೆಗೆ ಏನಾಗಬೇಕು? ಪ್ರತಿಸ್ಪಂದಿಸುವವರಾಗಬೇಕು, ಸಿದ್ಧರಾಗಿರುವಂಥವರು ಆಗಬೇಕು. ಈ ಲೋಕದಲ್ಲಿ ಮನುಷ್ಯನು ಕೆಲವರು ಮಾತಾಡ್ಕೊಳ್ತಾ ಇರ್ತಾರೆ, ಎಲ್ಲಿದನ್ನು
ದೇವರು ಅಂತೇಳಿ. ದೇವ್ರ ಬಗ್ಗೆ ಅವಗಾಹನೆ ಇರಲಾರ್ದವ್ರು ಯಾರಾದರೂ ಹೇಗಾದರೂ ಮಾತಾಡ್ಕೊಳ್ರಿ, ಆದರೆ ನೀನು ಮಾತ್ರ ಸೃಷ್ಟಿಕರ್ತನ ದೇವರ ವಾಕ್ಯವನ್ನು ಕೇಳಿದ ನೀನು ಮಾತ್ರ ಏನು ಮಾಡಬಾರ್ದು, ದೇವರಿಗೆ ವಿರೋಧವಾದ ರೀತಿಯಲ್ಲಿ ನೀನು ನಡೀಬಾರ್ದು. ಹಲ್ಲೆಲೂಯಾ. ಇವತ್ತಿನ ದಿನ ಒಬ್ಬ ವ್ಯಕ್ತಿಯನ್ನು ನಿಮಗೆ ಪರಿಚಯ ಮಾಡಿಕೊಡ್ತೀನಿ. ಆ ವ್ಯಕ್ತಿ ದೇವರ ಬರುವಿಕೆಗೋಸ್ಕರವಾಗಿ ಯಾವ ರೀತಿಯಾಗಿ ಸಿದ್ಧನಾದ, ದೇವರ ಬರುವಿಕೆಗಾಗಿ ಯಾವ ರೀತಿಯಾಗಿ ತನ್ನನ್ನು ಮಾತ್ರವಲ್ಲದೆ ತನ್ನ ಹೆಂಡತಿಯನ್ನು, 3 ಮಕ್ಕಳನ್ನು, ಸೊಸೆಯಂದ್ರನ್ನು ಯಾವ ರೀತಿಯಾಗಿ ಆತನ ಸಿದ್ಧಪಡಿಸಿದ. ದೇವರ ಬರುವಿಕೆಗೋಸ್ಕರವಾಗಿ ಸಿದ್ಧವಾಗ್ತಾ ಇರಬೇಕಾದ್ರೆ ಆತನು ಕೈಗೊಂಡಿರ್ತಕ್ಕಂಥ ನಿರ್ಧಾರಗಳು ಯಾವ್ಯಾವ ಆಗಿದ್ದು ಎಂಬುದಾಗಿ 3 ಅಂಶಗಳನ್ನು ಬೇಗ ಭಾಳ ಕ್ವಿಕ್ಕಾಗಿ ನಾವು ನೋಡಿಕೊಳ್ಳೋಣ ಈ ಸಮಯದಲ್ಲಿ. ಆದಿಕಾಂಡ ಪುಸ್ತಕ 6ನೇ ಅಧ್ಯಾಯ ತೆಗಿರಿ ಒಂದು ಸಾರಿ. ಆದಿಕಾಂಡ ಪುಸ್ತಕ 6ನೇ ಅಧ್ಯಾಯ 13ನೇ ವಾಕ್ಯ. ಯಾರು ಓದೋದು? ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಈ ಸಮಯದಲ್ಲಿ ವಾಕ್ಯವನ್ನು ಓದಿಕೊಳ್ಳೋಣ. ಆದಿಕಾಂಡ ಪುಸ್ತಕ 6ನೇ ಅಧ್ಯಾಯ 13ನೇ ವಾಕ್ಯ. ಹಲ್ಲೆಲೂಯಾ. ಆಗ ದೇವರು ನೋಹನಿಗೆ, ಎಲ್ಲ ದೇಹಿಗಳಿಗೂ ಅಂತ್ಯವನ್ನು ತೀರ್ಮಾನಿಸಿದ್ದೇನೆ. ಭೂಲೋಕವು ಅವರ ಅನ್ಯಾಯದಿಂದ ತುಂಬಿ ಅದೇ. ನಾನು ಅವರನ್ನು ಭೂಮಿಯ ಮೇಲಿರುವುದೇ ಎಲ್ಲವನ್ನ ಅಳಿಸಿಬಿಡುತ್ತೇನೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರ ವಾಕ್ಯದಲ್ಲಿ ಮೊದಲನೇದಾಗಿರುವಂಥ ಅಂಶ ಏನಂದರೆ, ದೇವರ ಬರುವಿಕೆಗೆ ನಾವು ಸಿದ್ಧರಾಗಬೇಕಾದ್ರೆ ದೇವರ ಧ್ವನಿಯನ್ನು ನಾವು ಗುರುತು ಹಿಡಿಯುವಂಥವರಾಗಿರಬೇಕು. ಸೃಷ್ಟಿಕರ್ತನಾದ ದೇವರು ಯಾರಾಗಿದ್ದಾನೆ ಆತನನ್ನು ಮಾತ್ರ ನಾವು ನಂಬುವಂಥವರು ಆಗಿರಬೇಕು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಜನರು ಏನಾಗಿದ್ರಿ? ದುಷ್ಟರಾಗಿದ್ದರು, ಪಾಪಿಷ್ಟರಾಗಿದ್ದರು, ದೇವರಿಗೆ ಇಷ್ಟವಾದ ಮಾರ್ಗವನ್ನು ಬಿಟ್ಟು ದೇವದ್ರೋಹಿಗಳಾಗಿ ಜೀವಿಸ್ತಾ ಇದ್ದರು. ಯಾವ ಸಮಯದಲ್ಲಿ? ಜಲಪ್ರಳಯದ ಸಮಯದಲ್ಲಿ. ಹಲ್ಲೆಲೂಯಾ. ಆವತ್ತಿನವರೆಗೆ ಜನರಿಗೆ, ಅಲ್ಲಿರ್ತಕ್ಕಂಥ ಮನುಷ್ಯರಿಗೆ ಮಳೆ ಅಂದರೆ ಏನು ಗೊತ್ತಿಲ್ಲ. ಹಲ್ಲೆಲೂಯಾ. ಮಳೆ ಬರ್ತಾ ಇದಲ್ಲ ಹೊರಗೆ, ಆ ಮಳೆ ಅಂದರೆ ಏನೆಂಬುದಾಗಿ ಗೊತ್ತಿಲ್ಲ ಅವರಿಗೆ. ಹಲ್ಲೆಲೂಯಾ. ಹಂಗಂದ್ರೆ ಗಿಡಗಳು ಮರಗಳು ಹೆಂಗೆ ಬೆಳೀತಾ ಇದ್ದೀವಿ ರೀ ಅಯ್ಯವ್ರು ಅಂತೇಳಿ ನೀವು ಕೇಳಿದ್ರೆ, ದೇವ್ರು ಏನು ಮಾಡ್ತಾಯಿದ್ರು? ನದಿಗಳನ್ನು ಉಂಟು ಮಾಡಿದಂಥ ನದಿಗಳು ಅವು ವ್ಯವಸಾಯಕ್ಕೆ ನೀರನ್ನು ಒದಗಿಸಿಕೊಟ್ರೆ, ಕೆಲವೊಂದುಗಳು ಏನು ಮಾಡ್ತಾಯಿತ್ತು? ಇಬ್ಬನಿ ಬಂದು ತೊಯ್ದು ಅವು ಮರಗಳಾಗುವುದಕ್ಕೆ, ಸಸಿಗಳಾಗುವುದಕ್ಕೆ, ಹಣ್ಣುಗಳಾಗುವುದಕ್ಕೆ ಏನು ಮಾಡ್ತಾಯಿತ್ತು? ಅನುಕೂಲ ಮಾಡಿಕೊಡ್ತಾ ಇತ್ತು. ಹಲ್ಲೆಲೂಯಾ. ಅಪ್ ಟು ಜಲಪ್ರಳಯದವರೆಗೆ, ಹಲ್ಲೆಲೂಯಾ, ದ ಗ್ರೇಟ್ ಫ್ಲಡ್ ಆಗುವವರೆಗೆ ಏನಿದ್ದಿಲ್ಲ, ಮಳೆ ಅಂದರೆ ಏನು ಎಂಬುದಾಗಿ ಜನರಿಗೆ ಗೊತ್ತಿದ್ದಿಲ್ಲ. ಹಲ್ಲೆಲೂಯಾ. ಇಲ್ಲಿ ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ, ಆ ಸಮಯದಲ್ಲಿ ದೇವರು ಬಹಳ ಪಶ್ಚಾತ್ತಾಪಪಟ್ಟು, ಅಯ್ಯೋ ನಾನು ಸುಮ್ಮನೆ ಆದರೂ ನನ್ನ ಮಕ್ಕಳು ಎಂಬುದಾಗಿ ಮನುಷ್ಯರನ್ನು ಉಂಟು ಮಾಡಿದೆ, ಆದರೆ ಇವರು ಮಾರ್ಗ ತಪ್ಪಿ ನಡೀತಾ ಇದ್ದಾರೆ. ನಾನು ಹೇಳಿದ ಮಾರ್ಗ ಒಂದು, ಇವರು ಮಾಡುತ್ತಿರುವಂಥ ಮಾರ್ಗ ಮತ್ತೊಂದು. ನನ್ನನ್ನು ನೋಡ್ರಿ, ನನ್ನನ್ನು ಹಿಂಬಾಲಿಸ್ರಿ ಅಂತೇಳಿ ನಾನು ಹೇಳಿದ್ರೆ, ಇವರು ಲೋಕದಲ್ಲಿರ್ತಕ್ಕಂಥ ವಸ್ತುಗಳನ್ನು ಏನು ಮಾಡ್ತಾ ಇದ್ದಾರೆ? ದೇವರ ಸಮಾನತ್ವವನ್ನು ಕೊಡ್ತಾ ಇದ್ದಾರೆ ಎಂಬುದಾಗಿ ದೇವರು ಬಹಳ ಪಶ್ಚಾತ್ತಾಪಪಟ್ಟು ಏನು ಮಾಡಿದ್ದಾರೆ? ನೋಡ್ತಾ ಇದ್ದಾನೆ. ಭೂಲೋಕದಲ್ಲಿರುವಂಥವರೆಲ್ಲರೂ ನೋಡ್ತಾ ಇದ್ದಾನೆ. ಆಗ ಒಂದೇ ಒಂದು ಕುಟುಂಬ ಮಾತ್ರ ಯೆಹೋವನ ದಯೆಗೆ ಪಾತ್ರವಾಗಿರ್ತಕ್ಕಂಥ ಕುಟುಂಬ ಇತ್ತು. ಅದು ಯಾರ ಕುಟುಂಬ ರೀ? ನೋಹನ ಕುಟುಂಬ. ಹಲ್ಲೆಲೂಯಾ. ಆ ನೋಹನ ಕುಟುಂಬ ಯಾಕೆ ದೇವರು ಆ ನೋಹನ ಕುಟುಂಬವನ್ನು ನೋಡಿದ ತಕ್ಷಣ, ನೋಹನಿಗೆ ಒಂದು ಜವಾಬ್ದಾರಿಯನ್ನು ವಹಿಸಿದ ತಕ್ಷಣ, ಆ ನೋಹನು ದೇವರ ಧ್ವನಿಯನ್ನು ಏನು ಮಾಡ್ತಾ ಇದ್ದಾನೆ? ಗುರುತಿಸ್ತಾ ಇದ್ದಾನೆ. ಹಲ್ಲೆಲೂಯಾ. ಈ ಲೋಕದಲ್ಲಿ ಎಷ್ಟೋ ಧ್ವನಿಗಳಿದ್ದಾವೆ. ಒಬ್ಬ ಮನುಷ್ಯ ಹೇಳ್ತಾನೆ ನಾನೇ ದೇವರು ಅಂತೇಳಿ. ಕೆಲವೊಬ್ರು ಆಯ್ತು ಆತನ ಕಾಲಿನಲ್ಲಿ ಶಕ್ತಿ ಐತೆ ಅಂತೇಳಿ ಆತನ ಕಾಲು ಹಿಡ್ಕೊಂತಾರೆ, ಆ ಪಾದಗಳನ್ನು ಕೆತ್ತಿಸ್ಕೊಂಡು ಆಯ್ತು ಅವ್ರ ಮನೆಗೆ ಇಟ್ಕೊಂಡು ಏನು ಮಾಡ್ತಾರೆ? ಅದರಲ್ಲೇ ಬಿಡುಗಡೆ ಐತಿ, ಮೋಕ್ಷ ಐತೆ ಅಂತೇಳಿ ಏನು ಮಾಡ್ತಾರೆ? ಅವ್ರ ಫೋಟೋ ಇಟ್ಕೊಂಡು ಏನೆಲ್ಲ ಮಾಡ್ತಾರೆ. ಆತ ಬದುಕೋದು 70 ವರ್ಷ 80 ವರ್ಷ, ಬಲ ಹೆಚ್ಚಿದ್ರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಆಗಿರ್ಬೋದು. ಹಲ್ಲೆಲೂಯಾ. ಆತ ಒಂದಲ್ಲ ಒಂದಿನ ಏನಾಗ್ಬಿಡ್ತಾನೆ? ಸತ್ತೋಗ್ಬಿಡ್ತಾನೆ ಪ್ರಿಯರೇ. ಹಲ್ಲೆಲೂಯಾ. ಮಣ್ಣಲ್ಲಿ ಮಣ್ಣಾಗಿ ಹೋಗ್ಬಿಡ್ತಾನೆ. ಇನ್ನು ಕೆಲವೊಂದು ವಿಷಯಗಳಲ್ಲಿ ಏನು ಮಾಡ್ತಾರೆ? ನಂಬಿಕೆ ಇಡ್ತಾರೆ. ಸೈತಾನನ ಧ್ವನಿ ಬೇರೆ. ಹಲ್ಲೆಲೂಯಾ. ಸೈತಾನ ಮನುಷ್ಯರ ಒಳಗಡೆ ಒಕ್ಕೊಂಡು ಏನು ಮಾಡ್ತಾರೆ? ದೇವರನ್ನು ತಪ್ಪಿಸಬೇಕು. ಹಲ್ಲೆಲೂಯಾ. ದೇವರ ಕಡೆಗೆ ಹೋಗಲಾರ್ದ ಹಾಗೆ ಮನುಷ್ಯರನ್ನು ಪಾತಾಳದ ಕಡೆಗೆ ನಡೆಸಬೇಕು. ದೇವರು ಪರಲೋಕ ಕೊಟ್ಟರೆ ಸೈತಾನನ ಅನುಚರರಿಗೆ ಸೈತಾನ್ ಕೊಡುವಂಥದ್ದು ಯಾವುದು? ಪಾತಾಳ ಲೋಕ. ಹಲ್ಲೆಲೂಯಾ. ಇಲ್ಲಿ ದೇವ್ರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ,
ದೇವರ ಧ್ವನಿಯನ್ನು ಯಾರು ಗುರುತಿಸಿದ್ರು? ನೋಹ ಗುರುತಿಸಿದ. ಯಾರು ಗುರುತಿಸಿದ್ರು ದೇವರ ಧ್ವನಿಯನ್ನು? ನೋಹನು ದೇವರ ಧ್ವನಿಯನ್ನು ಗುರುತಿಸಿದ. ದೇವರು ಎಂಬುದಾಗಿ ಆತನು ನಂಬಿದ. ಸೃಷ್ಟಿಕರ್ತನಾದ ದೇವರಿಗೆ ವಿಧೇಯನಾದ. ಹಲ್ಲೆಲೂಯಾ. ಮೊಟ್ಟ ಮೊದಲನೇದಾಗಿ ಒಬ್ಬ ವ್ಯಕ್ತಿ ದೇವರನ್ನು ಸಂಧಿಸಬೇಕಾದ್ರೆ ಯಾರು ದೇವರಾಗಿದ್ದಾರೆ ಎಂಬುದಾಗಿ ತಿಳಿದುಕೊಳ್ಳುವಂಥದ್ದು ಬಹಳ ಅವಶ್ಯಕ. ಹಲ್ಲೆಲೂಯಾ. ದೇವರು ಒಂದು ವಸ್ತುವಲ್ಲ. ಹಲ್ಲೆಲೂಯಾ. ದೇವರು ಮನುಷ್ಯರ ಕೈಯಿಂದ ಉಂಟಾಗುವಂಥ ಒಂದು ಗೊಂಬೆ ಅಲ್ಲ. ದೇವರು ನಿರ್ಜೀವ ಉಳ್ಳಂಥ ಒಂದು ವಸ್ತು ಆಗುವುದಕ್ಕೆ ಸಾಧ್ಯವಿಲ್ಲ. ದೇವರ ವಾಕ್ಯ ಹೇಳ್ತಾ ಇದೆ, ಆತನು ಜೀವ ಸ್ವರೂಪನಾದ ಸನಾತನ ದೇವರಾಗಿದ್ದಾನೆ ಎಂಬುದಾಗಿ. ಹಲ್ಲೆಲೂಯಾ. ಪ್ರಸಿದ್ಧ ಪತ್ರದಲ್ಲಿ ದಾರ್ಯಾವೇಶ ಮಹಾರಾಜನ 6ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ. 22-23ನೇ ವಾಕ್ಯದಲ್ಲಿ ದಾನಿಯೇಲನ ಪ್ರವಾದನೆ ಗ್ರಂಥದಲ್ಲಿ ವಾಕ್ಯ ಹೇಳ್ತಾ ಇದೆ, ದಾನಿಯೇಲನೇ ದೇವರೇ ನಿಜವಾದ ದೇವರು, ಆತನೇ ಸನಾತನ ದೇವರು, ಆತನನ್ನು ನಂಬಿದರೆ ಆತನು ನಿಮಗೆ ಮೋಕ್ಷವನ್ನು ಕೊಡುವವನಾಗಿದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇಲ್ಲಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಮೊಟ್ಟ ಮೊದಲನೇದಾಗಿ ಯಾವ ಮನುಷ್ಯನೇ ಆಗಿರಲಿ ಆತನು ದೇವರು ಯಾರೆಂಬುದಾಗಿ ಗುರುತಿಟ್ಕೊಳ್ಳುವಂಥದ್ದು ಬಹಳ ಮುಖ್ಯ. ಸೃಷ್ಟಿಕರ್ತನಾದ ಧ್ವನಿಯನ್ನು ಗುರುತಿಸುವಂಥದ್ದು ಬಹಳ ಮುಖ್ಯ. ಎರಡನೇದಾಗಿ ನಂಬುವಂಥದ್ದು ಬಹಳ ಕೂಡ ಮುಖ್ಯವಾಗಿದೆ ಪ್ರಿಯರೇ. ಹಲ್ಲೆಲೂಯಾ. ದೇವರು ನೋಹನ ನೀತಿಯನ್ನು, ನೋಹನ ಭಕ್ತಿಯನ್ನು ದೇವರು ನೋಡಿ, ದೇವರು ನೋಹನ ಸಂಗಡ ಮಾತಾಡಿದಾಗ ದೇವರ ಧ್ವನಿಯನ್ನು ನೋಹ ಏನು ಮಾಡ್ತಾನೆ? ಗುರುತಿಸ್ತಾನೆ ಪ್ರಿಯರೇ. ಆದಾಮ ಹವ್ವಳು ಏದೇನು ತೋಟದಲ್ಲಿ ಇರುವಾಗ ದೇವರೊಟ್ಟಿಗೆ ಒಳ್ಳೆಯ ರೀತಿಯಲ್ಲಿ ಸತ್ಸಂಬಂಧ ಉಳ್ಳವರಾಗಿ ಜೀವಿಸ್ತಾ ಇರಬೇಕಾದ್ರೆ 3ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರ ಧ್ವನಿಯಲ್ಲದ ಧ್ವನಿ ಬಂದಂಥ ಸಮಯದಲ್ಲಿ ಹವ್ವಳು ಬೇರೆ ಧ್ವನಿಯೊಂದಿಗೆ ಮಾತಿಗೆ ಇಳಿದಾಗ ಆ ಮಾತನ್ನು ಆಕೆ ನಂಬಿದ್ಲು, ಸಂಶಯವನ್ನು ಹೊಂದಿದ್ಲು. ಆ ತಿನ್ನಬಾರದ ಹಣ್ಣನ್ನು ತಿಂದು ಈ ಲೋಕದೊಳಗಡೆ ಪಾಪ ಎನ್ನುವಂಥದ್ದು ಪ್ರವೇಶ ಮಾಡುವುದಕ್ಕೆ ಆಕೆ ಏನಾದ್ಲು? ಕಾರಣೀಭೂತಳಾದ್ಲು ಪ್ರಿಯರೇ. ಹಲ್ಲೆಲೂಯಾ. ಅದರ ಸಲುವಾಗಿ ನಾವು ಲೋಕದಲ್ಲಿ ಇರುವಾಗ ದೇವರ ಧ್ವನಿಗೆ ನಾವು ವಿಧೇಯತೆಯನ್ನು ತೋರಿಸುವಂಥವರು ಆಗಬೇಕು. ಕರ್ತನ ಧ್ವನಿ ಯಾವುದಾಗಿದೆ ನಾವು ತಿಳಿದುಕೊಳ್ಳುವಂಥವರು ಆಗಬೇಕು ಪ್ರಿಯರೇ. ಹಲ್ಲೆಲೂಯಾ. ದೇವರ ಬರುವಿಕೆಗೆ ಸಿದ್ಧರಾಗಬೇಕಾದ್ರೆ ಮೊಟ್ಟ ಮೊದಲನೇದಾಗಿ ನಾವೇನು ಮಾಡಬೇಕು? ಕರ್ತನು ದೇವರು ಯಾರಾಗಿದ್ದಾನೆ ಆತನ ಧ್ವನಿಯನ್ನು ನಾವು ಗ್ರಹಿಸುವವರಾಗಬೇಕು. ದೇವರು ಪಾಪಕ್ಕೆ ಪ್ರಚೋದನೆ ಮಾಡೋದಿಲ್ಲ. ಹಲ್ಲೆಲೂಯಾ. ದೇವರು ಹೇಳ್ತಾನೆ, ಆಹಾರವಲ್ಲದಕ್ಕೆ ನೀವು ಯಾಕೆ ಹಣವನ್ನು ವ್ಯಯ ಮಾಡ್ತೀರಿ ಅಂತೇಳಿ. ಹಲ್ಲೆಲೂಯಾ. 55ನೇ ಅಧ್ಯಾಯದಲ್ಲಿ ಏಷ್ಯನ್ ಪ್ರವಾದನೆ ಗ್ರಂಥದಲ್ಲಿ ಒಂದು ಮಾತಿರುತ್ತೆ, ಏನಂತೇಳಿ? ಆಹಾರವಲ್ಲದಕ್ಕೆ ಯಾಕೆ ಹಣವನ್ನು ಖರ್ಚು ಮಾಡ್ತೀರಿ? ಕೆಲವೊಬ್ಬರು ಆಹಾರ ಊಟ ಮಾಡಲ್ಲ, ಅದನ್ನೇ ತಿಂತಿರ್ತಾರೆ. ಹಲ್ಲೆಲೂಯಾ. ಅದನ್ನೇ ತಿಂತಿರ್ತಾರೆ ಯಾವಾಗಲೂ. ನಮ್ಮಲಿದ್ದೆ. ಕೆಲವೊಬ್ಬರು ನೀರು ಕುಡಿರಪ್ಪ ಅಂತೇಳಿ ದೇವ್ರು ಕೊಟ್ಟರೆ ನಮ್ಗೆ ನೀರು ಬೇಕಾಗಿಲ್ಲ, ಬೀರು ಬೇಕಂತೇಳಿ ಆ ಬೀರೇ ಕುಡಿತಿರ್ತಾರೆ, ಆ ಸರಾಯಿಲೇ ಕುಡಿತಿರ್ತಾರೆ. ಆಹಾರ ಅಲ್ಲದು. ಅದು ಕುಡಿಯೋದ್ರಿಂದ ಅವ್ರಿಗೇನು ಎಕ್ಸ್ಟ್ರಾ ಎನರ್ಜಿ ಬರಲ್ಲ, ಶಕ್ತಿ ಬರಲ್ಲ. ಅವರ ದೇಹದಲ್ಲಿರ್ತಕ್ಕಂಥ ಅವಯವಗಳು ಎಲ್ಲವೂ ಕೂಡ ಏನಾಗ್ತವೆ? ನಾಶವಾಗಿ ಹೋಗ್ತವೆ. ಸಾಯುವಂಥ ಸಮಯ ಸಮೀಪವಾದಾಗ ಆವಾಗ ತಿಳಿಯುತ್ತೆ ಏನಂತೇಳಿ, ಅಯ್ಯೋ ನಾನು ಕುಡಿಬಾರ್ದಾಗಿತ್ತು, ಸೇದಬಾರ್ದಾಗಿತ್ತು, ತಿಕ್ಕಬಾರ್ದಾಗಿತ್ತು, ಅದು ಇದು ಎಲ್ಲ ತಿನ್ನಬಾರ್ದಾಗಿತ್ತು ಅಂತೇಳಿ. ಯಾವಾಗ ಗೊತ್ತಾಗುತ್ತಾ? ಸಾಯೋ ದಿನದಲ್ಲಿ. MRI ಸ್ಕ್ಯಾನಿಂಗ್ ಹೋಗಿರ್ತಾರೆ, ಒಳಗಡೆ ಎಲ್ಲ ಕೆಟ್ಟೋಗ್ಬಿಟ್ಟದಂತೇಳಿ ಹೇಳ್ತಾರಲ್ಲ ಡಾಕ್ಟ್ರ್, ಆವಾಗ ಭಯ ಬರುತ್ತೆ. ಅಲ್ಲಿವರೆಗೂ ಭಯ ಎನ್ನುವಂಥದ್ದು ಅವರಿಗೆ ಬರೋದಿಲ್ಲ. ಅದ್ರ ಸಲುವಾಗಿ ಸತ್ಯವೇದ ಹೇಳ್ತಾ ಇದೆ ಪ್ರಿಯರು, ಏನಂತೇಳಿ? ಆಹಾರವಲ್ಲದಕ್ಕೆ ನೀವು ಒಂದು ಸರಿ ಓದ್ತೀರಾ? 55 ಫ್ರಮ್ ವರ್ಸ್ 1 ಹೋದ್ರೆ 55 ಮೊದಲನೇ ಹಾಂ. ಬಾಯಾರಿದ ಸಕಲ ಜನರೇ ನೀರಿನ ಬಳಿಗೆ ಬನ್ನಿರಿ, ಹಣವಿಲ್ಲದವನು ಸಹ ಬರಲಿ, ಬನ್ನಿರಿ, ಕೊಂಡುಕೊಳ್ಳಿರಿ, ಉಣ್ಣಿರಿ, ದ್ರಾಕ್ಷಾರಸವನ್ನು ಹಾಲನ್ನು ಹಣ ಕೊಡದೆ ಕ್ರಯವಿಲ್ಲದೆ ತೆಗೆದುಕೊಳ್ಳಿರಿ. ಆಹಾರವಲ್ಲದಕ್ಕೆ ಹಣವನ್ನು ಏಕೆ ವ್ಯಯ ಮಾಡುತ್ತೀರಿ? ಇಲ್ಲಿ ದೇವರು ಮಾತಾಡ್ತಿದ್ದಾರೆ ನೋಡ್ರಿ. ಆಹಾರವಲ್ಲದಕ್ಕೆ ಹಣವನ್ನು ಯಾಕೆ ವ್ಯಯ ಮಾಡ್ತೀರಿ? ಮತ್ತೆ ಹೇಳ್ತಾ ಇದ್ದ ವಾಕ್ಯ, ತೃಪ್ತಿಗೊಳಿಸದ ಪದಾರ್ಥಕ್ಕೆ ನಿಮ್ಮ ದುಡಿತವನ್ನು ವೆಚ್ಚ ಮಾಡುವುದು ಏಕೆ? ಕಿವಿಗೊಟ್ಟು ನನ್ನ ಮಾತನ್ನು ಕೇಳಿರಿ, ಒಳ್ಳೆಯದನ್ನೇ ಉಂಡು ಮೃಷ್ಟಾನ್ನದಲ್ಲಿ ಆನಂದ ಪಡಿರಿ. ಅಲ್ಲಿಯ ಊಟ ಮಾಡಿದ ವ್ಯಕ್ತಿ ಒಂದು 5 ನಿಮಿಷ ಆದಮೇಲೆ ಮತ್ತೆ ಒಂದು ಗಂಗಳ ತುಂಬ ಅನ್ನ ಹಾಕ್ಕೊಂಡು ಹೋಗಿ ತಿನ್ನಿರಿ. ಅದು ಬಿರಿಯಾನಿ ಆಗಿರಲಿ, ಹೋಳಿಗೆ ಊಟ ಆಗಿರಲಿ, ಯಾವುದೇ ಆಗಿರಲಿ, ಊಟ ಮಾಡಿದ್ಮೇಲೆ ಮತ್ತೆ ಊಟ ಮಾಡ್ತಾನೆ? ತಿಕ್ಕರು ಇರ್ತಾರೆ ನೋಡಿ, ಅವ್ರಿಗೆ ತಿಕ್ಕಿದ ಮೇಲೆ ಮತ್ತೆ ತಗೊಂಡೋಗಿ ಕೊಡ್ರಿ, ಮತ್ತೆ ತಿಕ್ತಾರೆ. ಸಾಗರ್ ಏನು ಮಾಡ್ತಾರೆ? ಮತ್ತೆ ತಿಕ್ತಾರೆ. ಆಮೇಲೆ ಸ್ವಲ್ಪ ಹೊತ್ತು ಒಂದು 5 ನಿಮಿಷ ಬಿಟ್ಟು ಮತ್ತೆ ಕೊಡ್ರಿ, ಮತ್ತೆ ತಿಕ್ತಾರೆ. ಆಹಾರ ಅಲ್ಲ ಅಂತ ಏನು ಮಾಡ್ತಾರೆ? ಆಹಾರ ಅಲ್ಲ. ಏನು ಮಾಡ್ತಾರೆ? ಮತ್ತೆ ತಿಕ್ತಾರೆ. ಅದು ಸಲ ದೇವ್ರು ಮಾತಾಡ್ತಿದ್ದಾರೆ ಏನಂತೇಳಿ,
ವಾಕ್ಯ ಕೇಳ್ರಿ, ಆಹಾರವಲ್ಲದಕ್ಕೆ ಹಣವನ್ನು ಏಕೆ ವ್ಯಯ ಮಾಡುತ್ತೀರಿ? ತೃಪ್ತಿಗೊಳಿಸದ ಪದಾರ್ಥಗಳವು. ತೃಪ್ತಿ ಬರಲ್ಲ, ನೀವು ಎಷ್ಟು ತಿಕ್ಕಿದ್ರೂ ತೃಪ್ತಿ ಬರಲ್ಲ. ಅಲ್ಲಿ ಒಂದು ವರ್ಷ ಎಲ್ಲ ತಿಕ್ಕಿದ ಅಮೌಂಟ್ ಲೆಕ್ಕ ಮಾಡಿರಿ, ಅದು ಯಾರಿಗಾನ ಬಡ್ಡಿ ಕೊಟ್ಟಿದ್ರಪ್ಪ ಅಂದ್ರೆ ಬಡ್ಡಿ ಗಂಟನ ಆಗ್ತಿತ್ತಪ್ಪ ಅಂತೇಳಿ ಆಲೋಚನೆ ಬರುತ್ತೆ. ಅಲ್ಲಿ ಲಾಕ್ಡೌನ್ ಟೈಮ್ನಾಗ ಇನ್ನೂ ಜಾಸ್ತಿ ಆಗಿರ್ಬೇಕು ರೇಟ್. ಅದು ಸ್ಟಾರ್ಟಿಂಗ್ನಾಗ ಜಾಸ್ತಿ ಆಗಿತ್ತು, ಈಗ ಮತ್ತೆ ಕಡಿಮೆ ಮಾಡಿರೋ ಗೊತ್ತಿಲ್ಲ. ಅಲ್ಲೆಲ್ಲೂಯ್ಯ 5 ರೂಪಾಯಿದು 20 ರೂಪಾಯಿ ಆಗಿತ್ತು. ಅಲ್ಲೆಲ್ಲೂಯ್ಯ ಸೇದುವಂಥವು ಭಾಳ ರೇಟ್ ಆಗಿಬಿಟ್ಟಿದ್ವು. ಅಲ್ಲೆಲ್ಲೂಯ್ಯ ಆಹಾರವಲ್ಲದಕ್ಕೆ ಹಣವನ್ನು ವ್ಯಯ ಮಾಡ್ತೀರಿ. ಮತ್ತೆ ಹೇಳ್ತೀರಿ, ಇಲ್ಲಯ್ಯ ಹಣ ನಿಲ್ತಾ ಇಲ್ಲ ನಮ್ಮಲ್ಲಿ. ನೀನೇ ಏನು ಮಾಡ್ತಾಯಿದ್ದೀ? ಪೋಲ್ ಮಾಡ್ತಾಯಿದ್ದೀವಿ ಹಣವನ್ನು ಯಾವ ರೀತಿಯಾಗಿ ಉಳಿತಾಯ ಮಾಡಬೇಕೆನ್ನುವಂಥ ಜ್ಞಾನ ಇರಲಾರ್ದೆ ಜೀವಿಸ್ತಾ ಇದೆ. ಅದ್ರ ಸಲುವಾಗಿ ದೇವ್ರು ಮಾತಾಡ್ತಿದ್ರು ಏನಂತೇಳಿ, ಆಹಾರವಲ್ಲದಕ್ಕೆ ನಿನ್ನ ಹಣವನ್ನು ನೀನು ವ್ಯಯ ಮಾಡಬೇಡ. ತೃಪ್ತಿಗೊಳಿಸದ ಪದಾರ್ಥಗಳನ್ನು ತಿಂದರೆ ನಿನಗೇನಾಗಲ್ಲ? ತೃಪ್ತಿನೇ ಆಗಲ್ಲ. ತೃಪ್ತಿ ಯಾವುದರಲ್ಲಿದೆ? ಊಟದಲ್ಲಿ ಇದೆ. ದೇವರ ವಾಕ್ಯವನ್ನು ಕೇಳುವಾಗ ತೃಪ್ತಿಯನ್ನು ನಾವು ಹೊಂದಿಕೊಳ್ತೀವಿ. ಪ್ರಿಯರ, ಮೊಟ್ಟ ಮೊದಲನೇದಾಗಿ ದೇವರ ವಾಕ್ಯ ಮಾತಾಡ್ತಾ ಇದೆ ಏನಂತೇಳಿ, ದೇವರ ಮಾತನ್ನು ನಾವು ಗುರುತಿಸಬೇಕು. ಕೆಲವು ಜನರು ಅಂದ್ಕೊಳ್ತಾರೆ, ಯೇಸು ಸ್ವಾಮಿನ ನಂಬಿ ರಕ್ಷಣೆ ಹೊಂದಿದ್ರೆ ನಾವು ಎಲ್ಲಿ ದಾರಿ ತಪ್ಪಿ ನಡೆದು ಬಿಡ್ತೀವೋ ಅಂತ. ಚಿಕ್ಕ ಮಕ್ಕಳು ಇರ್ತಾರೆ, ಹುಟ್ಟಿರ್ತಾರೆ. ಯಾರನ್ನಿದ್ದಾರೆ ಎಕ್ಸಾಂಪಲ್? ಈಗ ಯಾರನ್ನ ಕರ್ಕೊಂಬಂದಿರಾ? ಪ್ರೀತಿಯವ್ರ ಮಗ ಸ್ವಲ್ಪ ಇಲ್ಲಿ ಒಂದು ಮಗು ಇತ್ತು ಇಲ್ಲಿ ಅಲ್ಲಿಯ ಹೊರಗಡೆ ಹೋಯ್ತು. ನಡೀತಾರ ಅವರು? ಇನ್ನೂ ಇಲ್ಲ. ಹುಟ್ಟಿದ ಕೂಸು ಶಿಶು ಮಗು ಅನ್ಕೋರಿ. ಅಲ್ಲಿಯ ಶಿಶು ಮಗು ಎದ್ದು ಒಮ್ಮೆಲೆ ಹಂಗೆ ಒಡೆ ಹೋಗ್ತಾನ. ಎಷ್ಟೋ ದಿವಸಗಳು ಬೇಕು, ತಿಂಗಳುಗಳು ಬೇಕು, ವರ್ಷಗಳು ಬೇಕು. ಕೆಲವೊಬ್ರಿಗೆ 5 ವರ್ಷದವರೆಗೂ ಕಾಲು ನಡಿಗೆ ಬರಲ್ಲ. ಅಲ್ಲಿ 2 ವರ್ಷದವರೆಗೂ ಬರಲ್ಲ, ಮಾತಾಡೋಕ್ಕೆ ಬರಲ್ಲ. ಅಲ್ಲಿ ದೇವ್ರು ನಂಬಿದ ಮೇಲೆ ಅನೇಕ ಸಾರಿ ಬೀಳ್ತೀವಿ. ಬಿದ್ದ ಹಂಗೆ ಅದೇ ಕೆಸರಾಗಿರಲ್ಲ. ಏನಾಗ್ತೀವಿ? ಎದ್ದು ಹೇಳ್ತೀವಿ. ದೇವ್ರು ಎಬ್ಬಿಸ್ತಾನೆ. ಅದ್ರ ಸಲ ವಾಕ್ಯ ಹೇಳುತ್ತೆ, ಶಿಷ್ಟನು ಸಿಂಹದಂತೆ ಧೈರ್ಯನಾಗಿರುವನು. ಶಿಷ್ಟನು 7 ಸಾರಿ ಬಿದ್ದರೂ ಕೂಡ ಪುನಃ ಹೇಳ್ತಾನೆ. ಅಲ್ಲೇ ಬಿದ್ದಲ್ಲೇ ಹೊರಳಾಡಲ್ಲ. ಯಾರು ಹೊರಳಾಡ್ತಾರಂದ್ರೆ, ಅದರಲ್ಲಿ ಕೆಸರಿನಾಗಿರ್ತಾರಂದರೆ ಅವರಿಗೆ ಸತ್ಯವೇದ ಹೆಸರು ಕೊಟ್ಟದು ಏನಂತೇಳಿ, ಒಂದು ಹಂದಿ ಆದ್ರೆ ಆಗಿರ್ಬೇಕು, ಅವರು ಒಂದು ನಾಯಿ ಆದ್ರೆ ಆಗಿರ್ಬೇಕು. ಅಲ್ಲಿ ನಾಯಿ ಪುನಃ ತಾನು ಕಕ್ಕಿದ್ದನ್ನು ನೆಕ್ಕುವ ಹಾಗೆ ಹಂದಿ ಎಷ್ಟು ಕ್ಲೀನಾಗಿ ತೊಳೆದ್ರೂ ಕೂಡ ಕೆಸರು ಹೊಲಸು ನೋಡಿದಾಗ ಅಬ್ಬಾ ನನಗೆ ಅಲ್ಲೇ ಸಂತೋಷ ಸಿಗೋದು. ಎಲ್ಲಿ ಸಿಗುತ್ತಾ? ಅಲ್ಲೇ ಸಿಗುತ್ತಾ ಅಂತೇಳಿ ಎಷ್ಟು ತೊಳೆದು ಹಿಂಗೆ ಹೊಡ್ಕೊಂಡು ಹೋದ್ರೆ ಫಸ್ಟ್ ಅದು ಈ ಚರಂಡಿಗೆ ಹೋಗೋದು. ಅಲ್ಲಿನೇ ನನಗೆ ತೃಪ್ತಿ ಐತೆ ಅಂತೇಳಿ ಅಲ್ಲಿಗೆ ಹೋಗುತ್ತೆ. ಅಂದರೆ ಕೆಲವು ಜನರು ಎಷ್ಟು ಹೇಳಿದ್ರು ಕೂಡ ಅವ್ರು ಏನು ಮಾಡಲ್ಲ, ದೇವ್ರ ಕಡೆಗೆ ಬರೋದೇ ಇಲ್ಲ. ಪುನಃ ಸ್ವಲ್ಪ ಹೊತ್ತಿರ್ತಾರೆ, ಮತ್ತೆ ಲೋಕದ ಕಡೆಗೆ ಹೋಗಿಬಿಡ್ತಾರೆ. ಅಲ್ಲಿ ಆ ರೀತಿಯಾಗಿ ನಾವು ಇರಬಾರ್ದು. ಒಂದು ವೇಳೆ ನೀವು ಆ ರೀತಿಯಾಗಿ ಇದ್ದರೆ ನಿಮ್ಮ ಜೀವಿತಗಳನ್ನು ಏನು ಮಾಡಿರಿ, ನೀವು ಬದಲಾಯಿಸಿಕೊಡ್ರಿ. ಮೊಟ್ಟ ಮೊದಲನೇದಾಗಿ ಕರ್ತನ ಧ್ವನಿಯನ್ನು ನಾವು ಕೇಳಬೇಕು. ರಕ್ಷಣೆ ಹೊಂದಿದ ಮೇಲೆ ಅನೇಕ ಸಾರಿ ಬೀಳುವಂಥ ಪರಿಸ್ಥಿತಿಗಳು ಬರ್ತಾವೆ, ಆದರೆ ನಾವು ಬಿದ್ದಲ್ಲೇ ಇರೋದಿಲ್ಲ. ಪುನಃ ದೇವರ ವಾಕ್ಯಕ್ಕೆ ನಾವು ಕಿವಿಗೊಟ್ಟಾಗ ದೇವರು ನಮ್ಮನ್ನು ಎಬ್ಬಿಸ್ತಾನೆ. ರಾಜನಾಗಿರುವಂಥ ದಾವೀದ ಬಿದ್ದ. ಅಲ್ಲೆಲ್ಲೂಯ್ಯ ಎಷ್ಟೋ ಕೀರ್ತನೆಗಳನ್ನು ರಚನೆ ಮಾಡಿದ್ದಾನೆ. ಒಬ್ಬ ಕುರಿ ಕಾಯುವಂಥ ಹುಡುಗನನ್ನು ದೇವರು ಅರಸನನ್ನಾಗಿ ಮಾಡಿದ, ಬಿದ್ದನು. ಆದರೆ ಪುನಃ ಬಿದ್ದಲ್ಲೇ ಇರಲಿಲ್ಲ. ದೇವ್ರ ಹತ್ರ ಪಶ್ಚಾತ್ತಾಪ ಪಟ್ಟ. ದೇವರು ಆತನನ್ನು ಏನು ಮಾಡಿದ್ದಾರೆ? ಕೈ ಹಿಡಿದು ಎಬ್ಬಿಸಿ ನಿಲ್ಲಿಸಿ ಆತನ ಪಾಪವನ್ನು ಏನು ಮಾಡಿದ? ತೊಳೆದು ಹಾಕಿದ. ಅವನ ಪ್ರಾಣ ಹೋಗಬೇಕಾಗಿತ್ತು, ಆತನ ಪ್ರಾಣ. ದೇವರು ಆತನ ಪ್ರಾಣವನ್ನು ತೆಗೆದುಕೊಳ್ಳಲಿಲ್ಲ ಪ್ರಿಯರ. ಆದರೆ ಅವನ ಬದಲಿಗೆ 4 ಜನ ಮಕ್ಕಳು ಸಾಯಬೇಕಾಯಿತು. ತಂದೆ ತಾಯಿ ಮಾಡಿದಂಥ ಪಾಪ 3-4 ತಲೆಗಳವರೆಗೆ ಯಾರ ಮೇಲೆ ಇರುತ್ತಾ? ಮಕ್ಕಳ ಉಡಿಯಲ್ಲಿ ಇರುತ್ತೆ. ಅಲ್ಲಿಯ ದೊಡ್ಡ ದೊಡ್ಡ ಶ್ರೀಮಂತರ ಮಕ್ಕಳು ಹೆಂಗಿರ್ತಾರೆ ನೋಡಿರಿ, ಒಂದು ಸರಿ ಆದರೂ ಭಾಳ ಆಸ್ತಿ ಇರುತ್ತೆ, ತಲೆನೇ ಇರಲ್ಲ ಅವುಗಳಿಗೆ. ಹೆಂಗೆ ಮಾತಾಡ್ಬೇಕು ಅಂಬೋದು ಗೊತ್ತಿರಲ್ಲ, ಮೆಂಟಲ್ ಇರ್ತಾರೆ. ಅಲ್ಲಿಯ ಶುಗರ್ ಫ್ಯಾಕ್ಟ್ರಿ ಇರುತ್ತೆ, ಆದರೆ ಸಕ್ಕರೆ ತಿನ್ನೋಕ್ಕಿರಲ್ಲ. ಯಾಕೆ ಹೇಳ್ರಿ? ಅವ್ರ ದೇಹನೇ ಶುಗರ್ ಫ್ಯಾಕ್ಟ್ರಿ ಆಗಿರುತ್ತೆ. ಅಲ್ಲಿಯ ಹಂಗಿರುತ್ತೆ ಪರಿಸ್ಥಿತಿ. ಯಾಕಂದರೆ ಇಲ್ಲಿ ವಾಕ್ಯ ಹೇಳ್ತಾ ಇದೆ, ಅವರು ದೇವರನ್ನು ಏನು ಮಾಡಿದ್ದಾರೆ? ಬಿಟ್ಟಿದ್ದಾರೆ. ಈ ಲೋಕದಲ್ಲಿ ನಾವು ಎಷ್ಟು ಸಂಪಾದನೆ ಮಾಡಿಕೊಂಡ್ರೂ ಕೂಡ ತಿನ್ನೋದು ಮಾತ್ರ ಅನ್ನನೇ, ಬ್ಯಾಳೆನೇ. ಅಲ್ಲಿಯ ಅಲ್ಲಿ ಬೇರೆ ಬೇರೆ ಕಂಟ್ರಿಯಲ್ಲಿ ಬೇರೆ ಬೇರೆ ತಿಂತಾ ಇರ್ಬೋದು, ಅದು ಬಿಟ್ಟು ಅವರು ಹಣವನ್ನು ತಿನ್ನೋಕ್ಕೆ ಆಗಲ್ಲ, ಬಂಗಾರವನ್ನು ತಿನ್ನೋದಕ್ಕೆ ಆಗೋದಿಲ್ಲ. ಅವರು ಎಷ್ಟು ಅಂತಸ್ತುಗಳನ್ನು ಕಟ್ಟಿದರೂ ಕೂಡ ಭೂಮಿ ಮೇಲೆ ಅವ್ರು ನಡಿಲೇಬೇಕು. ಅಲ್ಲೆಲ್ಲೂಯ್ಯ, ಪ್ರೈಸ್ ಲಾರ್ಡ್. ಆದರೆ ಅಳಿದು ಹೋಗಲಾರದಂಥ ಆಸ್ತಿ ಒಬ್ಬರಿದ್ದಾರೆ, ಆತನು ಯೇಸು ಕ್ರಿಸ್ತನಾಗಿದ್ದಾನೆ. ಆತನನ್ನು ಈ ಲೋಕದಲ್ಲಿ ನಾವೇನು ಮಾಡಬೇಕು? ಸಂಪಾದನೆ ಮಾಡಿಕೊಳ್ಬೇಕು. ನೋಹನ ಕುಟುಂಬ ದೇವರ ಮಾತನ್ನು, ಧ್ವನಿಯನ್ನು ಕೇಳಿ ನಂಬಿದ ಮೇಲೆ ದೇವರು ಎರಡನೇದಾಗಿ ನೋಹನಿಗೆ ಏನಂತ ಹೇಳ್ತಾ ಇದ್ದಾನೆ ನೋಡ್ರಿ. ಒಂದು ಸಾರಿ ಸತ್ಯವೇದ ಪುಸ್ತಕ ತೆಗಿರಿ. ಆದಿಕಾಂಡ 6ನೇ ಅಧ್ಯಾಯ
ತೆಗೆದಿದ್ದೀರಾ? 27ನೇ ವಾಕ್ಯ ಹೋದ್ರಿ. ದೇವರ ಅಪ್ಪಣೆ ಕೊಟ್ಟ ಪ್ರಕಾರವೇ ನೋಹನ ಮಾಡಿದನು. ದೇವರ ಅಪ್ಪಣೆ ಕೊಟ್ಟ ಪ್ರಕಾರವೇ ನೋಹನು ಮಾಡಿದನು. ಅಲ್ಲಿ ಎರಡನೇದಾಗಿ ನಾವೇನು ಮಾಡ್ಬೇಕ್ರಿ? ದೇವರು ಯಾವ ಮಾತನ್ನು ಮಾಡು ಎಂಬುದಾಗಿ ಹೇಳಿದಾನೋ ಅವುಗಳನ್ನು ನಾವು ಮಾಡುವವರಾಗಬೇಕು. ಡೂಸ್ ಆ್ಯಂಡ್ ಡೋಂಟ್ಸ್ ಅಂತೀವಿ. ಮಾಡಬೇಕಾದಂಥವುಗಳು ಮಾಡಲಾರ್ದವು. ಅಲ್ಲಿ ಮಾಡಬೇಕಾದಂಥವುಗಳನ್ನು ನಾವು ಮಾಡುವವರಾಗಬೇಕು, ಮಾಡಬೇಡ ಅಂದಂಥವುಗಳನ್ನು ನಾವು ಮಾಡಲಾರ್ದವರು ಆಗಬೇಕು. ದೇವರು ಹೇಳಿದ ನೋಹನಿಗೆ ಏನಂತೇಳಿ, ನೋಹನೇ ಏನಾಗಿದೆ, ಲೋಕ ಕೆಟ್ಟು ಹೋಗಿದೆ, ಆದರೆ ನೀನು ಮಾತ್ರ ನನ್ನ ದೃಷ್ಟಿಯಲ್ಲಿ ನೀತಿವಂತನಾಗಿ ಕಾಣ್ತಾ ಇದೆ. ನಾನು ಈ ಲೋಕವನ್ನು ನಾಶ ಮಾಡಬೇಕು ಅಂತೇಳಿ ಅಂದ್ಕೊಂಡಿದ್ದೇನೆ. ಅದರ ಸಲುವಾಗಿ ನೀನೇನು ಮಾಡಬೇಕು? ಒಂದು ಕೆಲಸವನ್ನು ಮಾಡಬೇಕು. ನೀನು ತುರಾಯಿ ಮರದಿಂದ ಒಂದು ನಾವೆಯನ್ನು ಕಟ್ಟಬೇಕು. ಅದು 3 ಅಂತಸ್ತುಳ್ಳಂಥ ನಾವೇ ಆಗಿರಬೇಕು. ನಾನು ಪ್ರಾಣಿಗಳಿಗೆ, ಪಕ್ಷಿಗಳಿಗೆ ನಾನು ಏನು ಮಾಡ್ತೀನಿ? ಆರ್ಡರ್ ಮಾಡ್ತೀನಿ. ಅವೆಲ್ಲವುಗಳು ನಿನ್ನ ಬಳಿಗೆ ಬರ್ತಾವೆ. 7 ಜೊತೆ ಪರಿಶುದ್ಧವಾಗಿರುವಂಥವುಗಳು, 2 ಜೊತೆ ಪರಿಶುದ್ಧವಲ್ಲದ ಪ್ರಾಣಿಗಳು ನಿನ್ನ ಬಳಿಗೆ ಬರ್ತಾವೆ ಅಂತ ಹೇಳಿದ ತಕ್ಷಣ ನೋಹನ್ ಏನು ಮಾಡ್ತಾ ಇದ್ದಾನೆ ರೀ? ನಾವೆಯನ್ನು ಕಟ್ಟುವುದಕ್ಕೆ ಸಿದ್ಧ ಮಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ನಾವೆಯನ್ನು ಕಟ್ಟುವಂಥದ್ದು ಅಂದರೆ ಏನಂದರೆ, ದೇವರು ಈ ಲೋಕಕ್ಕೆ ಒಂದು ಉದ್ದೇಶವನ್ನು ಇಟ್ಟು ನಮ್ಮನ್ನು ಏನು ಮಾಡಿದ್ದಾರೆ? ಕಳಿಸಿದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ಎನ್ನುವಾತನು ಏನಾಗಿದ್ದಾನೆ? ಈ ಭೂಲೋಕದಿಂದ ಪರಲೋಕಕ್ಕೆ ಹೋಗೋದಕ್ಕೆ ನಾವೇ ಆಗಿದ್ದಾನೆ. ನಾವೇ ಅಂದ್ರೆ ಗೊತ್ತಾ? ಅರಗಲ್ ಅನ್ಕರಿ. ಅರಗಲ್ ಗೊತ್ತಲ್ಲ, ಹೊಳೆ. ಹಲ್ಲೆಲೂಯಾ. ಹೊಳೆ ಈ ಕಡೆಯಿಂದ ಆ ಕಡೆ ದಾಟಬೇಕಾದ್ರೆ ನಮಗೇನು ಬೇಕು? ಒಂದು ಸಾಧನ ಬೇಕು. ಹಂಗೆ ಹೋದರೆ ದಡಮೀರಿ ಹೊಳೆ ಹರಿತಾ ಇದ್ದರೆ ಏನಾಗ್ತಾರೆ? ಒಳ್ಳೆ ಈಜು ಬರುವಂಥ ವ್ಯಕ್ತಿ ಆತನು ದಾಟಬಹುದು. ಕೆಲವೊಂದು ಸಾರಿ ಮೊಸಳೆಗಳು ಏನಾದರೂ ಅಡ್ಡ ಇದ್ದರೆ ಏನಾಗ್ತಾರೆ? ಈಜು ಬರುವಂಥ ವ್ಯಕ್ತಿ ಆದರೂ ಕೂಡ ಏನಾಗ್ತಾನೆ? ದಡವನ್ನು ದಾಟಲಾರ್ದ ಹಾಗೆ ನಡುವೆ ಏನಾಗ್ತಾನೆ? ಮುಳುಗಿ ಸತ್ತು ಹೋಗ್ತಾನೆ. ಇಲ್ಲಿ ವಾಕ್ಯ ಹೇಳ್ತಾ ಇದೆ, ನಾವೆಯನ್ನು ನಾವು ಕಟ್ಟುವವರಾಗಬೇಕು. ನಾವೆಯನ್ನು ದೇವರು ತಾನಾಗಿಯೇ ಕಟ್ಟಿಬಿಟ್ಟಿದ್ದಾನೆ. ಆದರೆ ನಾವು ನಾವೆಯೊಳಗೆ ಸೇರುವುದಕ್ಕೆ ಹಿಂದೇಟಾಗ್ತಾ ಇದ್ದೀವಿ ನಾವು. ಹಲ್ಲೆಲೂಯಾ. ಯೇಸು ಕ್ರಿಸ್ತನೆನ್ನುವಂಥ ನಾವೇ ಒಳಗಡೆ ನಾವು ಬರಬೇಕು. ಯೇಸು ಕ್ರಿಸ್ತನೆನ್ನುವಂಥ ನಾವೇ ಒಳಗಡೆ ನಾವು ಬರಲಾರ್ದೇ ಇದ್ದರೆ ಹಲ್ಲೆಲೂಯಾ, ಅಲ್ಲಿ ನಮಗೇನಿಲ್ಲ ರೀ, ಸಮಾಧಾನ ಇರೋದಿಲ್ಲ. ನಾವೆಯಿಂದ ಹೊರಗಡೆ ಇದ್ದರೆ ನಮಗೆ ಜೀವಕ್ಕೆ ಅಪಾಯ ಇದೆ. ಇಲ್ಲಿ ಹೇಳೋದು ಅರ್ಥ ಆಗ್ತಾ ಇದೆನಾ? ದೇವ್ರು ಏನಂತ ಹೇಳಿದ್ರು? ನೋಹನಿಗೆ ತುರಾಯಿ ಮರದಿಂದ ನಾವೆಯನ್ನು ಕಟ್ಟು ಅಂತ ಹೇಳಿದ್ರು. ನಾವೆಯನ್ನು ನೋಹನು ಮತ್ತು ಅವನ ಮಕ್ಕಳು ಏನು ಮಾಡಿದರು? 120 ವರ್ಷಗಳ ಸಮಯವನ್ನು ತೆಗೆದುಕೊಂಡು ನಾವೆಯನ್ನು ಕಟ್ಟಿದರು. ದೇವರು ಹೇಳಿದ, ನೀವೆಲ್ಲರೂ ನಾವೇ ಒಳಗಡೆ ಹೋಗ್ರಿ ಅಂತೇಳಿ. ನೋಹನು ಏನು ಮಾಡಿದ? ತನ್ನನ್ನು, ತನ್ನ ಕುಟುಂಬ, ಮಕ್ಕಳು, ಸೊಸೆಯಂದರು ಎಲ್ಲರನ್ನ ಕರ್ಕೊಂಡು ಒಳಗಡೆ ಹೋದ. ಪ್ರಾಣಿಗಳು ಬಂದು, ಪಕ್ಷಿಗಳು ಬಂದು. ಹಲ್ಲೆಲೂಯಾ. ಮೀನು ಒಳಗಡೆ ಬರಲ್ಲ. ಯಾಕೆ ಹೇಳ್ರಿ? ಮೀನಿಗೆ ನೀರು ಬೇಕು. ಹೊರಗಡೆ ಏನಿದೆ? ನೀರು ಇದೆ. ಕಪ್ಪೆ ಉಭಯವಾಸಿ, ಹೊರಗಡೆ ಇರ್ಬೋದು, ಒಳಗಡೆನೂ ಇರ್ಬೋದು. ಹಲ್ಲೆಲೂಯಾ. ಒಬ್ಬ ದೈವ ಸೇವಕರಿಗೆ ಹೀಗೆ ಪ್ರಶ್ನೆ ಮಾಡಿದ್ರಂತೆ, ಈ ಪ್ರಪಂಚದಲ್ಲಿ ಎಷ್ಟೋ ಜೀವರಾಶಿಗಳಿದಾವೆ, ನಾವೇ 3 ಅಂತಸ್ತಿಂದ ಅವೆಲ್ಲವುಗಳು ಹೆಂಗೆ ಒಳಗಡೆ ಹೋದು ಅಂತೇಳಿ ಅವ್ರು ಉತ್ತರ ಕೊಟ್ರಂತೆ. ಏನಂತೇಳಿ? ಜೀವರಾಶಿಗಳಲ್ಲಿ ಹೆಚ್ಚು ಜೀವರಾಶಿಗಳು ಏನಿದ್ದಾವೆ? ಜಲಚರ ಪ್ರಾಣಿಗಳಿದ್ದಾವೆ. ಅಂದರೆ ನೀರನ್ನೇ ಆಶ್ರಯವಾಗಿ ಜೀವಿಸುವಂಥ ಪ್ರಾಣಿಗಳಿದ್ದಾವೆ. ಆ ಸಮಯದಲ್ಲಿ ನೀರು ಭೂಮಿಯಲ್ಲೆಲ್ಲ ತುಂಬಿದ್ದರಿಂದ ನೀರಿನಲ್ಲಿ ಆ ಪ್ರಾಣಿಗಳು ಏನು ಮಾಡಿದವು? ವಾಸ ಮಾಡಿದವು. ಅವು ನಾಶ ಆಗಲಿಲ್ಲ. ಹಲ್ಲೆಲೂಯಾ. ಇಲ್ಲಿ ನಾವು ನೋಡ್ತಾ ಇದ್ದೀವಿ, ವಾಕ್ಯ ಹೇಳ್ತಾ ಇದೆ, ನೋಹನು ನಾವೆಯನ್ನು ಕಟ್ಟಿದ ಮೇಲೆ, ರೆಡಿ ಮಾಡಿದ ಮೇಲೆ, ಆ ರೆಡಿ ಮಾಡೋದಕ್ಕೆ ಅವನಿಗೇನು ಬೇಕು? ಕಟ್ಟಿಗೆ ಬೇಕು. ದೇವರು ಸ್ಕೆಚ್ ಹಾಕಿ ಕೊಟ್ಟ, ಇಷ್ಟು ಅಡಿ ಇರಬೇಕು ಉದ್ದ, ಇಷ್ಟು ಅಡಿ ಅಗಲ ಇರಬೇಕು. ಅದೇ ಇವತ್ತಿನವರೆಗೂ ಕೂಡ ನಾವೇನು ರೆಡಿ ಮಾಡೋದಕ್ಕೆ ಅದೇ ಫಾರ್ಮುಲಾವನ್ನು ಏನು ಮಾಡ್ತಾ ಇದ್ದಾರೆ? ಬಳಸ್ತಾ ಇದ್ದಾರೆ ಪ್ರಿಯರೇ, ಸೈಂಟಿಸ್ಟ್ಗಳು. ಹಲ್ಲೆಲೂಯಾ. ಒಂದು ವೇಳೆ ಆ ಫಾರ್ಮುಲಾ ಮಿಸ್ ಆದರೆ ಆ ನಾವೆ ಏನಾಗುತ್ತೆ? ಮುಳುಗಿ ಹೋಗುತ್ತೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನೋಹನು ನಾವೆಯನ್ನು ಕಟ್ಟು ಎಂಬುದಾಗಿ ಹೇಳಿದಾಗ ನೋಹನು ತನ್ನ ಮಕ್ಕಳೊಂದಿಗೆ ಕೂಡಿ ಏನು ಮಾಡಿದ? ನಾವೆಯನ್ನು ಕಟ್ಟಿದ. ಹಲ್ಲೆಲೂಯಾ. ಹೇಳೋದು ಅರ್ಥ ಮಾಡ್ಕೊಳ್ರಿ. ನಾವೇನು ನೋಹನ್ ಏನು ಮಾಡಿದ? ಕಟ್ಟಿದ. ಅದೇ ರೀತಿಯಾಗಿ ಪರಿಶುದ್ಧವಾದ ಸತ್ಯವೇದದಲ್ಲಿ 3 ರೀತಿಯ ನಾವೆಗಳನ್ನು ನಾವು ನೋಡ್ತೀವಿ. ಮೊದಲನೇದಾಗಿ ನೋಹನ ನಾವೆ, ಎರಡನೇದಾಗಿ ಚಿಕ್ಕ ಶಿಶುವಾಗಿರುವಾಗ, 3 ತಿಂಗಳದ ಕೂಸಾಗಿರುವಾಗ ಮೋಶೆಯ ತಾಯಿ ರೆಡಿ ಮಾಡಿರ್ತಕ್ಕಂಥ ಪೆಟ್ಟಿಗೆಯ ನಾವೆ. ಅರುಳಚ್ಚಿ ಮೋಶೆಯ ತಾಯಿ ಏನು ಮಾಡ್ತಾಳೆ? ನಾವೆಯನ್ನು ಸಿದ್ಧ ಮಾಡಿ ಏನು ಮಾಡ್ತಾಳೆ? ಕೂಸನ್ನು ಹೊಳೆಯಲ್ಲಿ ಬಿಟ್ಟು ಬಿಡ್ತಾಳೆ. ಹಲ್ಲೆಲೂಯಾ. 3ನೇದಾಗಿ ಯೇಸು ಕ್ರಿಸ್ತನು ಎನ್ನುವಂಥ ನಾವೆ. ಹಲ್ಲೆಲೂಯಾ. ಈ ಮೊದಲನೇ ನಾವೆ 8 ಜನರನ್ನು ಏನು ಮಾಡ್ತು? ರಕ್ಷಣೆ ಮಾಡ್ತು.
ನೋಹನನ್ನು, ಅವನ ಹೆಂಡತಿ ಶೇಮ್, ಹಾಮ್, ಯೆಫೆತ್ ಎಂಬುವಂಥ ಅವರ ಮಕ್ಕಳನ್ನು ರಕ್ಷಣೆ ಮಾಡ್ತು, ಸೊಸೆಯಂದ್ರನ್ನು ರಕ್ಷಣೆ ಮಾಡ್ತು. ಎರಡನೆಯ ನಾವೇ ಮೋಶೆಯನ್ನು ರಕ್ಷಣೆ ಮಾಡ್ತು. ಮೂರನೇ ನಾವೇ ಈ ಭೂಲೋಕದಲ್ಲಿ ಯಾರು ಯೇಸುವಿನ ನಾಮದ ಮೂಲಕವಾಗಿ ದೀಕ್ಷೆ ತೆಗೆದುಕೊಂಡು ರಕ್ಷಣೆ ಹೊಂದಿ ಆ ನಾವೆ ಒಳಗಡೆ ಪ್ರವೇಶ ಮಾಡ್ತಾರೋ ಅವರೆಲ್ಲರನ್ನು ಕೂಡ ಆ ನಾವೇ ಏನು ಮಾಡ್ತಾರೆ, ರಕ್ಷಣೆ ಮಾಡುತ್ತೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಎರಡನೇದಾಗಿ, ಮೊದಲನೇದಾಗಿ ದೇವರ ಗುರುತನ್ನು ನಾವು, ಮಾತುಗಳ ಗುರುತನ್ನು ನಾವು ಹಿಡಿಯುವಂಥವರಾಗಿರಬೇಕು, ನಂಬುವಂಥವರಾಗಿರಬೇಕು. ಎರಡನೇದಾಗಿ ದೇವರು ನಮಗೆ ಒಪ್ಪಿಸಿಕೊಟ್ಟಿರ್ತಕ್ಕಂಥ ಕೆಲಸವನ್ನು ನಾವು ಮಾಡುವಂಥವರಾಗಿರಬೇಕು. ದೇವರ ವಾಕ್ಯ ಹೇಳ್ತಾ ಇದೆ, ನಿಮ್ಮ ದೇಹವೇ ದೇವರ ಆಲಯವಾಗಿದೆ, ಈ ದೇಹವನ್ನು ಯಾರು ಕೂಡ ಕೆಡಿಸಿಕೊಳ್ಳಬಾರದು. ಹಲ್ಲೆಲೂಯಾ. ಈ ದೇಹದ ಗರ್ಭಗುಡಿಯಲ್ಲಿ ದೇವರೇ ವಾಸಿಸುವವನಾಗಿರ್ತಾನೆ. ಆ ದೇವರಿಗೆ ಪ್ರಥಮವಾದಂಥ ಸ್ಥಾನ ಕೊಡಬೇಕು. ಆ ದೇವರೇ ನಮ್ಮಲ್ಲಿ ಇರ್ತೀನಿ ಎಂಬುದಾಗಿ ಹೇಳಿದಾನ. ಆತನು ಪರಿಶುದ್ಧನಾದ ದೇವರು. ನಾವು ಅಪರಿಶುದ್ಧರಾಗಿ ಜೀವಿಸಿದರೆ ದೇವರು ನಮ್ಮಲ್ಲಿ ವಾಸ ಮಾಡೋದಕ್ಕೆ ಸಾಧ್ಯ ಇಲ್ಲ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಎರಡನೇದಾಗಿ ಪ್ರೇಯರ್ ನಾವು ನೋಡ್ತಾ ಇದ್ದೇವೆ, ನಾವು ದೇವರ ಬರುವಿಕೆಗೆ ಸಿದ್ಧರಾಗಬೇಕಾದ್ರೆ ದೇವರು ಹೇಳಿದಂಥವುಗಳನ್ನು ನಾವು ಮಾಡುವವರಾಗಬೇಕು. ಮೂರನೇದಾಗಿ ನಾವು ನೋಡ್ತಾ ಇದ್ದೇವೆ, ದೇವರನ್ನು ನಂಬಿದಿ, ರಕ್ಷಣೆಯನ್ನು ಹೊಂದಿದಿ, ದೇವರ ಬರುವಿಕೆಗಾಗಿ ನೀನು ಎದುರು ನೋಡ್ತಾ ಜೀವಿಸ್ತಾ ಇದ್ದಿ. ಆಮೇಲೆ ದೇವರು ಹೇಳ್ತಾರೆ ಏನಂತೇಳಿ, ನನ್ನ ಕುರಿತಾಗಿ ನೀನು ಸಾಕ್ಷಿಯ ಜೀವಿತವನ್ನು ಜೀವಿಸುವವನಾಗಿರಬೇಕು. 2 ಪೇತ್ರನ ಪತ್ರಿಕೆ 2ನೇ ಅಧ್ಯಾಯ 5ನೇ ವಾಕ್ಯ. 2 ಪೇತ್ರ 2ನೇ ಅಧ್ಯಾಯ 5ನೇ ವಾಕ್ಯ ಓದ್ತಿರಿ ಒಂದು ಸಾರಿ. ಬೇಗ ಓದ್ರಿ. ಪುರಾತನರ ಲೋಕವನ್ನು ಸುಮ್ಮನೆ ಬಿಡದೆ ಅವರ ಮೇಲೆ ಜಲಪ್ರಳಯವನ್ನು ಬರಮಾಡಿದನು. ಆದರೆ ಸುನೀತಿಯನ್ನು ಸಾರುವವನಾಗಿದ್ದ, ಒಂದ್ಸರಿ ವಾಕ್ಯ ಚೆನ್ನಾಗಿ ಕೇಳ್ರಿ. ಆತನು ಭಕ್ತಿ ಹೀನರಾದ ಪುರಾತನರ ಲೋಕವನ್ನು ಸುಮ್ಮನೆ ಬಿಡದೆ ಅವರ ಮೇಲೆ ಜಲಪ್ರಳಯವನ್ನು ಬರಮಾಡಿದನು. ಆದರೆ ಸುನೀತಿಯನ್ನು ಸಾರುವವನಾಗಿದ್ದ ನೋಹನನ್ನು ಅವರೊಂದಿಗೆ ಬೇರೆ 7 ಮಂದಿಯನ್ನು ಉಳಿಸಿದನು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಭಕ್ತಿಹೀನರನ್ನು ದೇವರು ಅವತ್ತೇ ನಾಶ ಮಾಡಾನೆ ಅಂದರೆ ಇವತ್ತು ಕೂಡ ಆತನು ನಾಶ ಮಾಡ್ತಾನೆ. ಭಕ್ತಿ ಇರುವಂಥದ್ದು ಎಲ್ಲಿರಿ? ಯೇಸುವನ್ನು ನಂಬಿ ನಡೆದುಕೊಳ್ಳುವಂಥದ್ದರಲ್ಲಿ. ಅದೇ ನಿಜವಾಗಿರ್ತಕ್ಕಂಥ ಭಕ್ತಿ. ಭೂ ಪರಲೋಕಗಳಲ್ಲಿ ಸಲ್ಲುವಂಥ ಭಕ್ತಿ ಯಾವ ಭಕ್ತಿ? ಯೇಸುವನ್ನು ನಂಬಿ ನಡೆದುಕೊಳ್ಳುವಂಥ ಭಕ್ತಿ. ಪ್ರೇರಿ ಇಲ್ಲಿ ವಾಕ್ಯ ಹೇಳ್ತಾ ಇದೆ. ಮೂರನೇದಾಗಿ, ನೋಹನು ದೇವರನ್ನು ಗುರುತು ಹಿಡಿದ, ನೋಹನು ದೇವರು ಹೇಳಿದ್ದನ್ನು ಮಾಡಿದ. ನೋಹನು ಮತ್ತೆ ಏನು ಮಾಡ್ತಾ ಇದ್ದಾನೆ? ದೇವರ ಬರುವಿಕೆಯನ್ನು ಸಾರಿ ಹೇಳ್ತಾ ಇದ್ದಾನೆ, ಸುನೀತಿಯನ್ನು ಸಾರಿ ಹೇಳ್ತಾ ಇದ್ದಾನೆ, ದೇವರ ಬರುವಿಕೆಯ ಕುರಿತಾಗಿ ಹೇಳ್ತಾ ಇದ್ದಾನೆ. ಹಲ್ಲೆಲೂಯಾ. ಅಲ್ಲಿ ಜನರಿಗೆ ಹೇಳ್ತಾ ಇದ್ದಾನೆ. ನೋಹ 120 ವರ್ಷ ಕಟ್ಟಿದ. ನಾವೇನು ಎಷ್ಟು ವರ್ಷ? 120 ವರ್ಷ ಕಟ್ಟಣದ ಮೇಲೆ ಎಷ್ಟೋ ಜನರು ನೋಹನನ್ನು ನೋಡಿದ್ದಾರೆ. ಏನು ಕಟ್ತಾ ಇದೆಯಾ, ಏನಿದು ಎಂಬುದಾಗಿ ಆತನನ್ನು ಕೇಳಿದರೆ ಆತನು ಹೇಳ್ತಾ ಇದ್ದಾನೆ, ದೇವರು ಈ ಲೋಕಕ್ಕೆ ಮಳೆಯನ್ನು ಬರಗೊಡಿಸ್ತಾ ಇದ್ದಾನೆ. ಮಳೆ ಬಂದು 40 ದಿವಸ ಹಗಲು ಇರುಳು ಈ ಲೋಕ ಗುಡ್ಡಗಳೆಲ್ಲ ಮುಳುಗಿ ಹೋಗ್ತವೆ. ದೊಡ್ಡ ದೊಡ್ಡ ಪರ್ವತ ಶ್ರೇಣಿಗಳೆಲ್ಲ ಮುಳುಗಿ ಹೋಗ್ತವೆ. ಅದ್ರ ಸಲುವಾಗಿ ನೀವು ದೇವರನ್ನು ನಂಬ್ರಿ ಅಂತೇಳಿ ಹೇಳಿದ್ರೆ ಅವರು ಕೊಕಾಸಿ ನಗ್ತಾ ಇದ್ದಾರೆ, ಆಸೆ ಮಾಡ್ತಾ ಇದ್ದಾರೆ, ಪರಿಹಾಸ್ಯ ಮಾಡ್ತಾ ಇದ್ದಾರೆ, ನೋಹನನ್ನು ನಿಂದಿಸ್ತಾ ಇದ್ದಾರೆ. ದೇವರಂತೆ ಮಳೆ ಬರುತ್ತಂತೆ ಈ ಲೋಕಕ್ಕೆ ಅಂತೇಳಿ ಏನು ಮಾಡ್ತಾ ಇದ್ದಾರೆ? ನೋಹನನ್ನು ನಿಂದನೆ ಮಾತುಗಳು ಆಡ್ತಾ ಇದ್ದಾರೆ. ಪ್ರೇಯರ್ ಹಲ್ಲೆಲೂಯಾ. 120 ವರ್ಷಗಳವರೆಗೆ ನೋಹ ಅವರು ಹೇಳಿದಂಥ ಮಾತುಗಳಿಗೆ ನೋಹನ ಎಷ್ಟು ಮಾತುಗಳು ಹೇಳಿದ್ರು ಕೂಡ ಆ ಜನರೆಲ್ಲರೂ ನೋಹನ ಮಾತಿಗೆ ಏನು ಮಾಡಲಿಲ್ಲ? ಕಿವಿಗೊಡಲಿಲ್ಲ. ಹಲ್ಲೆಲೂಯಾ. ದೇವರನ್ನು ನಂಬ್ರಿ ಅಂತ ಹೇಳಿದ್ರೆ ಆ ಜನರು ಏನು ಮಾಡಲಿಲ್ಲ? ದೇವರನ್ನು ನಂಬಲಿಲ್ಲ. ದೇವರ ಮೇಲೆ ವಿಶ್ವಾಸವನ್ನು, ನಂಬಿಕೆಯನ್ನು ಇಡಲಿಲ್ಲ. ಅದ್ರ ಸಲುವಾಗಿ ವಾಕ್ಯ ಹೇಳ್ತಾ ಇದೆ ಏನಂತೇಳಿ ಅಂದರೆ, ನೋಹನ ಸುನೀತಿಯನ್ನು ಸಾರಿದಾಗಲೂ ಕೂಡ ಆ ಸುನೀತಿಯನ್ನು ಆ ಜನರು ನಂಬಲಾರದ ಕಾರಣಕ್ಕಾಗಿ ದೇವರು ಹೇಳಿದ ಪ್ರಕಾರವಾಗಿ ಮಳೆ ಎನ್ನುವಂಥದ್ದು ಪ್ರಾರಂಭವಾಯಿತು. ಆಕಾಶದಿಂದ ಹನಿ ಬಿತ್ತು. ಏನು ಬಂತ್ರಿ? ಮಳೆ ಬಂತು. ಮಳೆ ಬಂದಾಗ ಆ ಜನರು ಅಂದ್ಕೊಳ್ತಾ ಇದ್ದಾರೆ ಏನಂತ ಹೇಳಿ, ಇದೇ ಮಳೆ ಎಂಬುದಾಗಿ ನೋಹನ ಹೇಳಿದಾಗ ನೋಹನ ಮಾತುಗಳನ್ನು ಜ್ಞಾಪಕ ಮಾಡಿಕೊಳ್ತಾ ಇದ್ದಾರೆ. ಹಲ್ಲೆಲೂಯಾ. ನೋಹನು ಹೇಳಿದಂಥ ವಿಷಯಗಳನ್ನು, ಸಂಗತಿಗಳನ್ನು ಜ್ಞಾಪಕ ಮಾಡಿಕೊಳ್ತಾ ಇದ್ದಾರೆ. ದೇವರು ಅವರನ್ನು ಒಳಗಡೆ ಹೋಗಿಸಿ ತಾನು ಕೀಲಿ ಹಾಕಿದೆ. ಯಾರು ಕೀಲಿ ಹಾಕಿದ್ರು? ಯಾರು ಕೀ ಹಾಕಿದ್ದು ಡೋರಿಂದು? ಡೋರ್ ಮುಚ್ಚಿದ್ದು ಯಾರು? ದೇವರು ಮುಚ್ಚಿದ. ಯಾವ ಡೋರು? ವಾಕ್ಯ ಕೇಳ್ತಾ ಇಲ್ಲ. ನಿದ್ದೆ ಮಾಡೋರೆಲ್ಲ ಗಟ್ಟಿಯಾಗಿ ಚಪ್ಪಾಳೆ ಹೊಡ್ರಿ ಸರ್.
ಇದು ಮಾಡ್ತಾ ಇದ್ದಾರೆ ದುರ್ಗವರು. ಹಲ್ಲೆಲೂಯ, ಪ್ರೈಸ್ ಗಾಡ್. ಏನು ದೇವರು ನಾವೇನು ಸಿದ್ಧ ಮಾಡಿ ಎಂಬುದಾಗಿ ನೋಹನಿಗೆ ಹೇಳಿದಾಗ 40 ದಿವಸ ಹಗಲು ಇರುಳು ಮಳೆ ಬರುವಂಥ ದಿವಸಕ್ಕಿಂತ ಮುಂಚಿತವಾಗಿ ಅವ್ರನ್ನ ಒಳಗಡೆ ಹೋಗ್ರಿ ಎಂಬುದಾಗಿ ಹೇಳಿದಾಗ ನೋಹನು ಬಾಗಿಲು ಮುಚ್ಚಲಿಲ್ಲ. ಬಾಗಿಲನ್ನು ಯಾರು ಮುಚ್ಚಿದ್ರು? ದೇವರೇ ಮುಚ್ಚಿದ. ಹಲ್ಲೆಲೂಯ. ಯಾರು ಮುಚ್ಚಿದ್ರು ಬಾಗಿಲು? ದೇವರು ಬಾಗಿಲು ಮುಚ್ಚಿದ. ಮಳೆ ಪ್ರಾರಂಭವಾಯಿತು. ಹೊರಗಡೆ ಇರ್ತಕ್ಕಂಥ ಜನರು ಏನು ಮಾಡ್ತಾ ಇದ್ದಾರೆ? ಮಳೆಗೆ ತತ್ತರಿಸ್ತಾ ಇದ್ದಾರೆ. ಮಳೆ ಬರ್ತಾ ಇದೆ, ಮಳೆ ತುಂಬಿತು. ಆಕಾಶದಲ್ಲಿ ಜಲನಿಧಿಗಳನ್ನು ದೇವರು ಭೂಮಿ ಮೇಲೆ ಹಾಕಿದಾಗ ಭೂಮಿಯಲ್ಲಿರ್ತಕ್ಕಂಥ ಸಮುದ್ರದ ತೂಬುಗಳು ದೇವ್ರು ಏನು ಮಾಡ್ಯಾನೆ? ಎಲ್ಲೆಯನ್ನು ಗುರುತಿಸಿ ಮಾಡ್ಯಾನೆ. ಹಲ್ಲೆಲೂಯ. ಅಲ್ಲೇ ಅಂದರೆ ಅಲ್ಲೇ ಇರುತ್ತದೆ, ಮುಂದಕ್ಕೆ ಬರಲ್ಲ, ಸಮುದ್ರ ಒಳಗಡೆ ಬರಲ್ಲ. ಅದಕ್ಕೊಂದು ಏನು ಮಾಡಿದ್ದಾನೆ? ಎಲ್ಲೇ ಹಾಕಿದ್ದಾನೆ. ಎಲ್ಲೆ ಅಂದ್ರೆ ಏನು? ಒಡ್ಡು ಅಂತೀವಲ್ಲ ನಾವು. ಹಲ್ಲೆಲೂಯ. ಆ ಒಡ್ಡನ್ನು ಹಾಕಿದ್ದಾನೆ. ಅದರ ವಾಕ್ಯ ಹೇಳುತ್ತಾ ಆ ಜಲಪ್ರಳಯದ ಸಮಯದಲ್ಲಿ ಭೂಮಿಯ ಸಮುದ್ರದ ತೂಬುಗಳೆಲ್ಲ ಒಡೆದು ಹೋದು, ಎಲ್ಲೆಗಳೆಲ್ಲ ಒಡೆದು ಹೋದು. ಆ ನೀರೆಲ್ಲ ಭೂಮಿ ಮೇಲೆ ಬಂದ್ಬಿಡ್ತು. ಮಳೆಯು ಕೂಡ ಹಗಲು ಇರುಳು 40 ದಿವಸಗಳು ಬಂದ ಕಾರಣಕ್ಕಾಗಿ ಬೆಟ್ಟ ಗುಡ್ಡಗಳು, ಪರ್ವತ ಶ್ರೇಣಿಗಳು ಎಲ್ಲವೂ ಕೂಡ ಮುಳುಗೋದಕ್ಕೆ ಪ್ರಾರಂಭವಾಗುವಂಥ ದೊಡ್ಡ ಮಳೆ ಬಂದಾಗ ಇವರು ಜನರು ಭಯಪಡ್ತಾ ಇದ್ದಾರೆ. ಯಾವಾಗ ಮಳೆ ಬಂದಾಗ. ನೋಹನು ಹೇಳಿದ 120 ವರ್ಷ ಎಷ್ಟೊಂದು ಬೇಡಿಕೊಂಡ, ಆತನ ಗಂಟ್ಲು ಎಲ್ಲ ಒಡೆದೋಗಿರ್ಬೇಕು ನನ್ನ ಪ್ರಕಾರ. ಹಲ್ಲೆಲೂಯ. ಅಷ್ಟು ಸುನೀತಿಯನ್ನು ಸಾರಿದರೂ ಕೂಡ ಅವ್ರು ಏನು ಮಾಡಲಿಲ್ಲ? ನಂಬಲಿಲ್ಲ. ದೇವರನ್ನು ಆಶ್ರಯ ಮಾಡಲಿಲ್ಲ. ದೇವರು ಹೇಳಿದ ಮಾರ್ಗಕ್ಕೆ ಬರಲಿಲ್ಲ. ಆ ಒಂದು ನಾವೇ ಒಳಗಡೆ ಹೋದರೆ ರಕ್ಷಣೆ ಇದೆ ನಿಮಗೆ ಅಂತೇಳಿ ಹೇಳಿದರೆ ಅವ್ರೇನು ಮಾಡಲಿಲ್ಲ? ಪಡಲಿಲ್ಲ ಪ್ರಿಯರೇ. 40 ದಿವಸ ಹಗಲಿರಲು ಬಂದ ಮಳೆಯಲ್ಲಿ ಅವ್ರು ಏನಾದರೂ ಚಿಕ್ಕ ಮಕ್ಕಳು ಮೊದಲುಕೊಂಡು ಎಲ್ಲ ಪ್ರಾಣಿ ಪಕ್ಷಿ ಸಂಕುಲ ಎಲ್ಲವೂ ಕೂಡ ಏನಾಯ್ತು ರೀ? ನಾಶವಾಯಿತು. ಆದರೆ ಯಾರು ಆ ನಾವೆಯಲ್ಲಿದ್ದರು ಅವರಿಗೆ ಮಾತ್ರ ಏನಿತ್ತು? ರಕ್ಷಣೆ ಇತ್ತು ಪ್ರಿಯರೇ. ಹಲ್ಲೆಲೂಯ, ಪ್ರೈಸ್ ದಿ ಲಾರ್ಡ್. ಅದ್ರ ಸಲುವಾಗಿ ಇವತ್ತಿನ ದಿನ ವಾಕ್ಯ ಹೇಳ್ತಾ ಇದೆ, ಯೇಸು ಕ್ರಿಸ್ತನ ನಾಮದಲ್ಲಿ ನೀನು ನಂಬಿ ದೀಕ್ಷಾ ಸ್ನಾನ ಮಾಡಿಸಿಕೊಂಡ್ರೆ ನಿನಗೇನಿದೆ? ರಕ್ಷಣೆ ಇದೆ. ಯೇಸು ಕ್ರಿಸ್ತನೆನ್ನುವಂಥ ನಾವೆಯಲ್ಲಿ ನೀನು ಬಂದಾಗ, ದೇವರು ಬರುವಾಗ ಆ ನಾವೇ ಈ ಭೂಲೋಕದಿಂದ ಏನಾಗುತ್ತೆ? ಎತ್ತಲ್ಪಡುತ್ತೆ. ಎಲ್ಲಿಗೆ ಹೋಗುತ್ತೆ? ನಾವೇ ಪರಲೋಕಕ್ಕೆ ಹೋಗುತ್ತೆ. ಹಲ್ಲೆಲೂಯ. ಆ ಸಮಯದಲ್ಲಿ 7 ವರ್ಷ ಮಹಾಶ್ರಮ ಸಂಕಟಗಳ ಕಾಲ ಈ ಭೂಲೋಕದಲ್ಲಿ ಪ್ರಾರಂಭವಾಗುತ್ತೆ. ಸಿಡಿಲು ಎಲ್ಲೋ ಬಿದ್ದರೆ ಭಯಪಡ್ತೀವಿ, ಸಿಡಿಲಿನ ಸೌಂಡ್ ಆದರೆ ನಾವು ಭಯಪಡ್ತೀವಿ. ಆವತ್ತಿನ ದಿನ ಸಿಡಿಲಿನ ಮಳೆ ಬರುತ್ತಂತೆ, ನೀರಿನ ಮಳೆ ಬರಲ್ಲ. ಏನು ಬರುತ್ತೆ? ಮಳೆ, ಬೆಂಕಿ ಮಳೆ. ಸಿಡಿಲೇ ಬೀಳ್ತಾವೆ, ಬಿದ್ದರೆ ಸಿಡಿಲೇ ಬೀಳ್ತಾವೆ. ಆವತ್ತಿನ ದಿನ ಜನರು ಅಂದ್ಕೊಳ್ತಾರೆ, ಅಯ್ಯೋರು ಎಷ್ಟು ಹೇಳಿದ್ರು ನಾವು ರಕ್ಷಣೆಯನ್ನು ಹೊಂದಿಲ್ಲ. ಸಿಡಿಲು ಬಿದ್ದಾಗ ಆ 7 ವರ್ಷಗಳ ಕಾಲ ಭಯಂಕರವಾದ ಪರಿಸ್ಥಿತಿ ಆದಾಗ ಅವಾಗ ಜನರು ಅಂತಾರೆ ಏನಂತೇಳಿ? ನಾವು ಇವಾಗ ಏಸಪ್ಪ ನಂಬ್ತೀವಿ ಅಂತ. ಆವಾಗ ಸಮಯ ಇಲ್ಲ. ಹಲ್ಲೆಲೂಯ. ಬಸ್ ಹೋದ ಮೇಲೆ 6ವರೆಗೆ ಹೋಗಿ ಅಲ್ಲಿ ನಿಂತ್ಕೊಂಡು ಬಸ್ಸಿಗೆ ಸಲ ಕಾದ್ರಪ್ಪ, ಬಸ್ ಅವಲ್ಲಿ ಸಿರುಗುಪ್ಪ ಕುಡಿದ್ರಾಳ ಸಮೀಪ ಹೋಗಿ ದಾಟಿ ಬಿಟ್ಟಿರುತ್ತೆ ಅವಲ್ಲಿ. ಹಲ್ಲೆಲೂಯ. ಅವಾಗ ಹೋಗಿ ನಿಂದಿರ್ತೀನಿ ಅಂದರೆ ನಿಮಗೆ ಪ್ರಯೋಜನ ಇಲ್ಲ. ದೇವರ ಬರುವಿಕೆಗಾಗಿ ನೀವೇನಾಗಬೇಕು? ಸಿದ್ಧರಾಗಬೇಕು. ಎಚ್ಚರಿಕೆಯಿಂದ ಜೀವಿತವನ್ನು ಜೀವಿಸಬೇಕು. ಒಂದೇ ಜೀವಿತ, 7 ಜನ್ಮಗಳಿಲ್ಲ, ಇರುವಂಥದ್ದು ಒಂದೇ ಜನ್ಮ. ಆ ಜನ್ಮದಲ್ಲಿಯೇ ಸೃಷ್ಟಿಕರ್ತನಾದ ದೇವರನ್ನು ನೀನು ಕಂಡುಕೊಂಡು ಆತನು ಹೇಳಿದ ಮಾರ್ಗದಲ್ಲಿ ನೀನು ನಡೆಯುವವನಾಗಬೇಕು. ನೋಹನು ದೇವರ ನನ್ನ ಸ್ವರವನ್ನು ಗುರುತು ಹಿಡಿದ ನಂಬಿದ. 2ನೇದಾಗಿ ದೇವರು ಹೇಳಿದಂಥದ್ದನ್ನು ನೋಹ ಮಾಡಿದ. 3ನೇದಾಗಿ ದೇವರ ಕುರಿತಾಗಿ ತಿಳಿದುಕೊಂಡು ಅವನು ಸ್ವಾರ್ಥಿಯಾಗಿರಲಿಲ್ಲ. ದೇವರ ಬಗ್ಗೆ ಇತರರಿಗೂ ಕೂಡ ಆತನು ತಿಳಿಸಿದ. ತಾನೂ ರಕ್ಷಣೆ ಹೊಂದಿದ. ಇನ್ನು ಅನೇಕರನ್ನು ರಕ್ಷಣೆ ಮಾರ್ಗದಲ್ಲಿ ನಡೆಸಬೇಕಂತೇಳಿ ಸುನೀತಿಯನ್ನು ಸಾರಿದರೆ ಅವ್ರು ಯಾರೂ ಕೂಡ ಏನಾಗಲಿಲ್ಲ? ನಂಬಲಿಲ್ಲ ಪ್ರಿಯರೇ. ಹಲ್ಲೆಲೂಯ. ಅದ್ರ ಸಲುವಾಗಿ ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ನಿನ್ನ ದೇವರ ಬರುವಿಕೆಗಾಗಿ ನೀನೇನಾಗಬೇಕು? ಸಿದ್ಧವಾಗಬೇಕು. ತನ್ನ ಕುಟುಂಬವನ್ನು ರಕ್ಷಣೆ ಮಾಡಿದ ನೋಹ. ಹಲ್ಲೆಲೂಯ. ಹೆಂಡತಿ ಮತ್ತು 3 ಗಂಡ್ಮಕ್ಕಳು, ಸೊಸೆಯಂದರು, ಅವರೆಲ್ಲರೂ ಕೂಡ ನಾವೆಯಲ್ಲಿ ಏನಾದರೂ ರಕ್ಷಣೆಯನ್ನು ಹೊಂದಿದರು ಪ್ರಿಯರೇ. ಅದ್ರ ಸಲುವಾಗಿ ವಾಕ್ಯ ಹೇಳ್ತಾ ಇದೆ, ನೀನು ರಕ್ಷಣೆ ಹೊಂದಿದ ಮೇಲೆ ಇನ್ನು ಅನೇಕರನ್ನು ನೀನೇನಾಗಬೇಕು? ರಕ್ಷಣೆ ಹೊಂದಬೇಕು. ಮದುವೆಗೆ ಹೋದ್ರೆ ಮುಯಿ ಹಿಡ್ತಿಲ್ಲ, ಎಲ್ಲಿಗಾದ್ರೂ ಯಾರನ್ನು ನೋಡೋಕೆ ಹೋದ್ರಪ್ಪ ಕೈಯಾಗ ದುಡ್ಡು ಕೊಟ್ಟು ಬರ್ತಿಲ್ಲ, ಯಾವುದಾದ್ರೂ ಕಾರ್ಯಕ್ಕೆ ಹೋದಾಗ ಅಲ್ಲಿ ಸೃಷ್ಟಿಕರ್ತನ ದೇವರು ಪರಲೋಕಕ್ಕೆ ಹೋದಾಗ ಹಂಗೆ ಬರೀ ಕೈಲಿ ಹೋದ್ರೆ ಹೆಂಗೆ? 12 ಜನರನ್ನಾದರೂ ದೇವರು ನಂಬುವಂಗೆ ನೀವು ಮಾಡಬೇಕು. ಅಟ್ಲೀಸ್ಟ್ ಒಂದು ಆತ್ಮವಾದರೂ ದೇವ್ರ ಕಡೆಗೆ ನೀವು ತಿರುಗಿಸ್ಬೇಕು. ಒಂದು ಆತ್ಮ ಎಷ್ಟೋ ಬೆಲೆ ಅದಕ್ಕೆ. ಭೂಲೋಕವನ್ನೇ ಮಾರಿದ್ರೆ ಒಂದು ಸೈಟ್ ಬೆಲೆ 3 ಲಕ್ಷ, 10 ಲಕ್ಷ, 20 ಲಕ್ಷ. ಬೆಂಗಳೂರಾಗ ಕೋಟಿ ಇದೆ. ಮಿಡ್ಲಲ್ಲಿ ಇರ್ತಕ್ಕಂಥ ಸೈಟ್ ಬೆಲೆ, ಆತ್ಮದ ಬೆಲೆ ಗೊತ್ತಿಲ್ಲ ಜನರಿಗೆ. ಯೇಸು ಸ್ವಾಮಿ ಅವರು ಹೇಳ್ತಾರೆ,
ಮತ್ತಾಯನ ಬರೆದ ಸುವಾರ್ತೆ 16ನೇ ಅಧ್ಯಾಯದಲ್ಲಿ ಸಾರಿ ಆ ವಾಕ್ಯ ಓದಿಕೊಳ್ಳೋಣ ಕೊನೆಯದಾಗಿ. 16ನೇ ಅಧ್ಯಾಯ 26ನೇ ವಾಕ್ಯ. ಒಬ್ಬ ಮನುಷ್ಯನು ಲೋಕವನ್ನೆಲ್ಲ ಸಂಪಾದಿಸಿಕೊಂಡರು ಪ್ರಾಣ ನಷ್ಟಪಟ್ಟರೆ ಅವನಿಗೆ ಪ್ರಯೋಜನವೇನು? ಅಥವಾ ಒಬ್ಬನು ತನ್ನ ಪ್ರಾಣಕ್ಕೆ ಏನು ಈಡು ಕೊಟ್ಟನು? ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅದ್ರ ಸಲುವಾಗಿ ಪ್ರಿಯರೇ, ಸತ್ಯವೇದ ಹೇಳ್ತಾ ಇದೆ ಏನಂತೇಳಿ, ಲೋಕವನ್ನೆಲ್ಲ ಸಂಪಾದನೆ ಮಾಡಿಕೊಂಡ್ರೂ ಕೂಡ ಆ ಆತ್ಮದ ಬೆಲೆ ಈ ಲೋಕಕ್ಕೆ ಏನಾಗಿಲ್ಲ, ಸಮವಾಗಿಲ್ಲ. ನೀನು ಎಷ್ಟು ದುಡ್ಡು ಕೊಟ್ಟರೂ ಕೂಡ ಪರಲೋಕ ನಿನಗೆ ಸಿಗೋದಿಲ್ಲ. ಪರಲೋಕ ಉಚಿತವಾಗಿ ದೇವರು ಕೊಟ್ಟಿದ್ದಾನೆ, ಆತನ ರಕ್ತ ಕೊಟ್ಟಿದ್ದಾನೆ. ಆ ರಕ್ತದಲ್ಲಿ ನೀನು ತೊಳೆಯಲ್ಪಟ್ಟರೆ ನಿನಗೆ ಪರಲೋಕ ಇದೆ. ಅದರ ಸಲುವಾಗಿ ದೇವರ ಬರುವಿಕೆಗಾಗಿ ನೀನು ಏನಾಗಬೇಕು? ಸಿದ್ಧರಾಗಿ ಶುದ್ಧರಾಗಿ ಜೀವಿಸಲು ಬದ್ಧರಾಗಿರಬೇಕು. ಪ್ರಿಯರೇ, ವಾಕ್ಯ ಹೇಳ್ತಾ ಇದೆ ಏನಂತೇಳಿ ಅಂದರೆ, ದೇವರ ಬರುವಿಕೆಗೆ ನೋಹನು ಸಿದ್ಧನಾದ, ಆತನು ಸಿದ್ಧನಾದ ಪ್ರಕಾರವೇ ದೇವರು ಮಳೆಯನ್ನು ಕೊಟ್ಟ. ಮಳೆಯಲ್ಲಿ ಎಲ್ಲರೂ ಸತ್ತೋದ್ರು, ಆದರೆ ನೋಹನ ಕುಟುಂಬ ಮಾತ್ರ ಸಾಯಲಿಲ್ಲ. ಅವರ ಪ್ರಾಣ ಏನಾಯಿತು? ರಕ್ಷಣೆ ಹೊಂದಿತು. ಹಲ್ಲೆಲೂಯಾ. ಇವತ್ತು ನಿಮಗೂ ಕೂಡ ದೇವರು ಸದಾವಕಾಶ ಕೊಟ್ಟಿದ್ದಾನೆ. ಇನ್ನು ಯಾಕೆ ಸಾವಕಾಶ ಮಾಡುತ್ತಿ ಸೌಲನೇ, ಇನ್ನು ಯಾಕೆ ಸಾವಕಾಶ ಮಾಡುತ್ತಿ ಎಂಬುದಾಗಿ ಸೌಲನಿಗೆ ವಾಕ್ಯ ಹೇಳುವುದಕ್ಕೆ ಹೋದಂಥ ಗುರುಗಳು ಹೇಳಿದಾಗ ಸೌಲನು ದೀಕ್ಷಾಸ್ನಾನ ತೆಗೆದುಕೊಂಡು ಪೌಲನಾಗಿ ಮಾರ್ಪಟ್ಟು ಅನೇಕ ಆತ್ಮಗಳನ್ನು ಗೆದ್ದ, ಅನೇಕ ಸಭೆಗಳನ್ನು ಕಟ್ಟಿದ, ಅನೇಕರನ್ನು ಯೇಸು ಕ್ರಿಸ್ತನ ಬಳಿಗೆ ಕರೆದುಕೊಂಡು ಬರುವಂಥ ತತ್ವ ವಿಚಾರಗಳನ್ನು ಸತ್ಯವೇದದಲ್ಲಿ ಆತನು ಹೇಳಿದ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅದ್ರ ಸಲುವಾಗಿ ನೀವು ನಂಬ್ರಿ, ರಕ್ಷಣೆಯನ್ನು ಹೊಂದಬೇಕಾದ್ರೆ ದೀಕ್ಷಾಸ್ನಾನ ತೆಗೆದುಕೊಂಡು ದೇವರ ಮಕ್ಕಳಾಗಿ ಈ ಲೋಕದಲ್ಲಿ ಜೀವಿಸ್ರಿ. 10ನೇ ಕ್ಲಾಸಿಗೆ ಅಡ್ಮಿಷನ್ ಮಾಡಿ ಸ್ಕೂಲಿಗೆ ಹೋಗ್ಲಾರ್ದೆ ಮನೆಯಲ್ಲಿದ್ದರಪ್ಪ ಅಂದ್ರೆ ಪಾಸ್ ಆಗ್ತೀವಿ ಅಂದ್ರೆ ಪಾಸ್ ಆಗೋದಕ್ಕೆ ಸಾಧ್ಯ ಇಲ್ಲ. ಹಲ್ಲೆಲೂಯಾ. ಏನೋ ಶಾಣ್ಯರಿದ್ರಪ್ಪ ಅಂದರೆ ಕನ್ನಡ, ಸಮಾಜ ಇಂಥ ಸಬ್ಜೆಕ್ಟ್ಗಳು ಪಾಸ್ ಆಗ್ಬೋದು. ಕನ್ನಡ, ಇಂಗ್ಲೀಷು, ಹಿಂದಿ, ಮ್ಯಾಥಮೆಟಿಕ್ಸ್ ಹಿಂಗೆ ಮನೆಗಿದ್ದೇ ಓದಿ ನಾನು ಬರಿತೀನಿ ಅಂದರೆ ಸಾಧ್ಯ ಇಲ್ಲ. ದೇವ್ರನ್ನ ನಂಬಿದ ಮೇಲೆ, ರಕ್ಷಣೆ ಹೊಂದಿದ ಮೇಲೆ ಉಸಿರು ಇರೋವರೆಗೂ ಕೂಡ ಏನು ಮಾಡಬೇಕು? ನಡ್ಕೊಳ್ಬೇಕು. ಕೊನೆ ಉಸಿರು ಹೋಗೋವರೆಗೆ ಏನಾಗಬೇಕು? ತಪ್ಪಿ ಹೋಗಬಾರ್ದು. ಆ ಕಡೆ ಈ ಕಡೆ ಒಂದೇ ಮಾರ್ಗ, ಯೇಸುವೇ ಮಾರ್ಗ, ಆ ಯೇಸುವೇ ಜೀವ, ಆತನೇ ದೇವರು. ಆತನನ್ನು ಬಿಟ್ಟರೆ ನಾವೇನಾಗ್ತೀವಿ? ಅನ್ಯಾಯಕ್ಕೆ ಒಳಗಾದವರಾಗ್ತೀವಿ, ಶಾಪವನ್ನು ಹೊಂದಿಕೊಂಡವರಾಗ್ತೀವಿ. ಪಾತಾಳ ಬೇಕಂದ್ರೆ ಯೇಸು ಸ್ವಾಮಿ ನಂಬಕ್ಕೆ ಹೋಗ್ಬೇಡ್ರಿ, ಆರಾಮ್ಸೆ ಹಂಗೆ ಇರಿ. ಪರಲೋಕ ಬೇಕಂದ್ರೆ ನೀವೇನು ಮಾಡಿರಿ? ಯೇಸು ಕ್ರಿಸ್ತನೇ ನಂಬ್ರಿ. ಯಾಕಂದ್ರೆ ಆತನ ಹೊರತಾಗಿ ಬೇರೆ ರಕ್ಷಕನ ಯಾರು ಕೂಡ ಇಲ್ಲವೇ ಇಲ್ಲ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅದರ ಸಲುವಾಗಿ 4ನೇ ಅಧ್ಯಾಯ ಅಪೊಸ್ತಲರ ಕೃತ್ಯಗಳ 12ನೇ ವಾಕ್ಯ ಹೇಳುತ್ತೆ, ಭೂಲೋಕದ ಮೇಲೆ ಆಕಾಶದ ಕೆಳಗಡೆ ಇನ್ಯಾವ ನಾಮದಲ್ಲಿಯೂ ರಕ್ಷಣೆಯೂ ಇಲ್ಲವೇ ಇಲ್ಲ. ಯೇಸುವಿನ ನಂಬಿದರೆ ಮಾತ್ರ ರಕ್ಷಣೆ. ನಿನ್ನ ಆತ್ಮಕ್ಕೆ ಮೋಕ್ಷ ಸಿಗುವಂಥದ್ದು ಯೇಸುವಿನಲ್ಲಿ ಮಾತ್ರ. ಅದರ ಸಲುವಾಗಿ ಯೇಸುವನ್ನು ನಂಬ್ರಿ, ರಕ್ಷಣೆಯನ್ನು ಹೊಂದ್ರಿ. ನಾವು ಇಷ್ಟೇ ದಿವಸಗಳು, ಇನ್ನೂ ಒಂದು ತಿಂಗಳ ಕರೆದ್ರೆ ಬರ್ತಾರೆ, ಮತ್ತೊಂದು ತಿಂಗಳಿಗೆ ಕರೆದ್ರೆ ಬರ್ತಾರೆ ಅಯ್ಯೋರು ಅಂತೇಳಿ ನಾವು ಅಂದುಕೊಳ್ಳೋದಕ್ಕಿಂತ ನೀವು ಅಡ್ಮಿಷನ್ ಮಾಡಿಸಿದ್ರೆ ನಾವು ಯಾವಾಗಾದರೂ ಬರ್ತೀವಿ. ನೀವು ಅಡ್ಮಿಷನ್ನೇ ಮಾಡಿಸ್ಲಾರ್ದೆ ಸುಮ್ಮನೆ ಹಿಂಗೆ ಬಂದು ಹೋಗ್ರಿ, ಟ್ಯೂಷನ್ ಕ್ಲಾಸ್ ಹೇಳ್ದಂಗೆ ಆಗುತ್ತೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ದೇವ್ರ ಮಕ್ಕಳಾಗ್ರಿ, ನಿಮ್ಮ ಪಾಪಗಳು ತೊಳೆಯಲ್ಪಡಬೇಕು. ಹಿಂದಿನ ಜೀವಿತದ ಕಡೆಗೆ ಮತ್ತೆ ಹೋಗ್ಬೇಡ್ರಿ. ಯೇಸು ಸ್ವಾಮಿನೇ ಮಾಡ್ತೀನಂತೀರಿ, ಆದರೆ ನೀವು ದೀಕ್ಷೆ ಹೊಂದೋದಕ್ಕೆ ಏನು ಮಾಡ್ತೀರಿ? ಹಿಂದೇಟಾಗ್ತೀರಿ. ಇಲ್ಲಾದರೂ ಒಂದ್ರಿ, ಎಲ್ಲಾದರೂ ಒಂದ್ರಿ, ಯಾವ ದೈವ ಸೇವಕರ ಹತ್ರ ಆದರೂ ಹೋಗ್ರಿ. ಹಲ್ಲೆಲೂಯಾ. ಆದರೆ ಮೊದಲು ನೀವು ಏನು ಮಾಡಿರಿ? ದೀಕ್ಷಾ ಸ್ನಾನ ಹೊಂದಿ ದೇವರ ಮಕ್ಕಳಾಗ್ರಿ. ಹಲ್ಲೆಲೂಯಾ. ಈ ಸಮಯದಲ್ಲಿ ನಾವೆಲ್ಲರೂ ಎದ್ದು ನಿಂತ್ಕೊಳ್ಳೋಣ, ಪ್ರಾರ್ಥನೆ ಮಾಡೋಣ. ದೇವರ ಬರುವಿಕೆಗಾಗಿ ನೀನು ಸಿದ್ಧ ಮಾಡಿಕೊಂಡಿದೀಯಾ ಅಥವಾ ಇನ್ನೂ ಸಿದ್ಧ ಮಾಡಿಕೊಂಡಿಲ್ವಾ? ದೇವರು ವಾಕ್ಯ ಹೇಳ್ತಾ ಇದೆ, ದೇವರು ನೋಹನಿಗೆ ದರ್ಶನ ಕೊಟ್ಟು ಮಾತಾಡಿದಾಗ ದೇವರ ಧ್ವನಿಯನ್ನು ಗುರುತಿಸಿರ್ತಕ್ಕಂಥ ನೋಹ ದೇವರನ್ನು ನಂಬಿದ. ದೇವರ ಯೋಜನೆಯನ್ನು ದೇವರು ನೋಹನಿಗೆ ತಿಳಿಸಿದಾಗ ಆತನು ನಾವೆಯನ್ನು ಕಟ್ಟು ಎಂಬುದಾಗಿ ಹೇಳಿದಾಗ ನಾವೆಯನ್ನು ಕಟ್ಟಿದ. 3ನೇದಾಗಿ ನಾವು ನೋಡ್ತಾ ಇದ್ದೇವೆ, ದೇವರು ಸುನೀತಿಯನ್ನು ಸಾರು ಎಂಬುದಾಗಿ ನೋಹನಿಗೆ ಹೇಳಿದಾಗ ಸುನೀತಿಯನ್ನು ಸಾರಿದ. ಸ್ವಾರ್ಥಿ ಆಗಲಿಲ್ಲ, ನಿಸ್ವಾರ್ಥವುಳ್ಳ ಜೀವಿತವನ್ನು ಜೀವಿಸಿದ. ಪ್ರಿಯರೇ, ನೋಹ ಕ್ರಿಸ್ತನನ್ನು ಅನುಸರಿಸುವ ಮಕ್ಕಳು ಸ್ವಾರ್ಥಿಯಾಗಿರಬಾರ್ದು. ಒಬ್ಬರನ್ನ ಕಂಡ್ರೆ ಒಬ್ರಿಗೆ ಆಗ್ತಾ ಇಲ್ಲ, ದೇವರು ನಂಬಿದ್ದೀನಿ ಎಂಬುದಾಗಿ ಹೇಳಿಕೊಳ್ತಾ ಇದ್ದಾರೆ. ಒಬ್ಬರನ್ನ ಕಂಡ್ರೆ ಒಬ್ರಿಗೆ ಆಗ್ತಾ ಇಲ್ಲ, ಹೊಟ್ಟೆ ಕಿಚ್ಚು, ಇನ್ನೊಬ್ಬರ ಬಗ್ಗೆ ಕೆಟ್ಟದಾಗಿರ್ತಕ್ಕಂಥ ಮನೋಭಾವನೆ, ಮನಸ್ತಾಪಗಳು. ನೀವಿನ್ನೂ ಸರಿಯಾದ ರೀತಿಯಲ್ಲಿ ದೇವರನ್ನು ತಿಳಿದುಕೊಂಡಿಲ್ಲ ಪ್ರಿಯರೇ. ದೇವ್ರ ವಾಕ್ಯ ಹೇಳ್ತಾ ಇದೆ, ನೀವು ಪ್ರೀತಿ ಉಳ್ಳವರಾಗಿರಬೇಕು. ಪ್ರೀತಿ ತಗ್ಗಿಸಿಕೊಳ್ಳುತ್ತದೆ, ಪ್ರೀತಿ ಮರ್ಯಾದೆಗೆಟ್ಟು ನಡೆಯುವುದಿಲ್ಲ, ಪ್ರೀತಿ ಉಬ್ಬಿಕೊಳ್ಳುವುದಿಲ್ಲ, ಹೊಟ್ಟೆ ಕಿಚ್ಚು ಪಡುವುದಿಲ್ಲ ಎಂಬುದಾಗಿ.
ಆ ದೇವರ ಪ್ರೀತಿ ಉಳ್ಳವರಾಗಿ ನೀವು ಇದ್ದೀರಾ? ಒಂದು ವೇಳೆ ಇಲ್ಲ ಆದರೆ ಇವತ್ತಿನ ದಿವಸದಿಂದ ಒಂದು ತೀರ್ಮಾನ ತೆಗೆದುಕೊಳ್ಳ್ರಿ, ಒಂದು ಡಿಸಿಷನನ್ನು ತೆಗೆದುಕೊಳ್ಳ್ರಿ. ಆ ನಿರ್ಧಾರದ ಮೂಲಕವಾಗಿ ದೇವರೇ, ನಾನು ಇನ್ನು ಮುಂದೆ ಸ್ವಾಮಿ ನಿನ್ನ ಬರುವಿಕೆಗಾಗಿ ನಾನು ಸಿದ್ಧವಾಗ್ತೀನಪ್ಪ. ವಾಕ್ಯವನ್ನು ಕೇಳಿದ್ದೇನೆ, ನಿನ್ನ ಬರುವಿಕೆಗಾಗಿ ಸಿದ್ಧವಾಗುವ ರೀತಿಯಲ್ಲಿ ಸ್ವಾಮಿ ನಾನು ಜೀವಿಸ್ತೇನೆ ಎಂಬುದಾಗಿ ಒಂದು ತೀರ್ಮಾನ ತೆಗೆದುಕೊಳ್ಳ್ರಿ. ಮುಂದೆ ಯಾವಾಗಾದರೂ ದೀಕ್ಷಾ ಸ್ನಾನ ಕಾರ್ಯಕ್ರಮ ಇದ್ದಾಗ ಆವತ್ತಿನ ದಿನ ಬರ್ರಿ, ದೀಕ್ಷಾ ಸ್ನಾನ ತೆಗೆದುಕೊಳ್ಳ್ರಿ. ದೇವ್ರ ಮಕ್ಕಳಾಗಿ ನಿಮ್ಮ ಕುಟುಂಬವನ್ನು ಯೇಸುವಿಗೆ ಒಪ್ಪಿಸಿ, ಕುಟುಂಬದ ಯಜಮಾನನು ಯೇಸು ಕ್ರಿಸ್ತನಾಗಿರುವಾಗ ಆತನು ನಿಮ್ಮ ಎಲ್ಲವುಗಳನ್ನು ನೀಗಿಸ್ತಾನೆ, ಕೊರತೆಗಳನ್ನು ನೀಗಿಸ್ತಾನೆ, ಬೇಕಾದಂಥವುಗಳನ್ನು ಕೊಡ್ತಾನೆ, ಬೇಡವಾದ ಅಹಿತವಾದಂಥವುಗಳನ್ನು ದೂರ ಮಾಡ್ತಾನೆ. ನಿಮ್ಮ ಆತ್ಮಕ್ಕೆ ರಕ್ಷಣೆ ಎನ್ನುವಂಥದ್ದು ದೊರೆಯುವಂಥದ್ದು ಯೇಸುವಿನಲ್ಲಿ ಮಾತ್ರ. ಪ್ರಿಯರೇ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಮಹೋನ್ನತನಾದ ದೇವರು, ಮಹಾಪರಿಶುದ್ಧನಾದ ದೇವರೇ, ನಿನಗೆ ಸ್ತೋತ್ರಗಳಪ್ಪ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಮಹಾದೇವರು ನೀನಾಗಿರೋದಕ್ಕಾಗಿ ಸ್ತೋತ್ರ. ಅದ್ಭುತ ಆಶ್ಚರ್ಯ ಕಾರ್ಯಗಳನ್ನು ಮಾಡುವ ಮಹಾದೇವರು ನೀನಾಗಿರೋದಕ್ಕಾಗಿ ಸ್ತೋತ್ರ ಸ್ವಾಮಿ. ಸಮಯದಲ್ಲಿ ವಾಕ್ಯ ಕೇಳಿದ್ದಾರೆ, ವಾಕ್ಯದ ಪ್ರಕಾರವಾಗಿ ಅವರು ನಡೆಯುವ ಹಾಗೆ ನೀನು ಸಹಾಯ ಮಾಡಿ ನಡೆಸು. ಇನ್ನು ಸ್ವಾಮಿ ಮೊಂಡು ಹೃದಯಗಳು ಇದ್ದರೆ, ಇನ್ನು ಸ್ವಾಮಿ ಕಠಿಣ ಹೃದಯಗಳು ಇದ್ದರೆ, ಇನ್ನು ಸ್ವಾಮಿ ಪಾಪದ ಕಾರ್ಯಗಳಿಗೆ ಒಳಪಟ್ಟಿರ್ತಕ್ಕಂಥ ಹೃದಯ ಆತ್ಮಗಳು ಇದ್ದರೆ ಸ್ವಾಮಿ ಸಂಪೂರ್ಣವಾಗಿ ಮಾನಸಾಂತರ ಪಡಿಸಯ್ಯ. ಪರಿವರ್ತನೆಯ ಜೀವಿತವನ್ನು ಅನುಗ್ರಹ ಮಾಡು ಸ್ವಾಮಿ. ಕರ್ತನೆ, ನೀನು ಹೃದಯಗಳನ್ನು ಮಾರ್ಪಡಿಸುವ ಮಹಾನೀಯನಾಗಿರುವುದಕ್ಕಾಗಿ ನಿನಗೆ ಸ್ತೋತ್ರಗಳನ್ನು ಸಲ್ಲಿಸ್ತಾ ಇದ್ದೇವೆ. ಯಾವ ರೀತಿಯಾಗಿ ಸ್ವಾಮಿ 16ನೇ ಅಧ್ಯಾಯದಲ್ಲಿ ಅಪೊಸ್ತಲರ ಕೃತ್ಯಗಳಲ್ಲಿ ಸ್ವಾಮಿ ಲೂತ್ಯಳ ಹೃದಯವನ್ನು ನೀನು ಮಾರ್ಪಡಿಸಿದೆಯೋ, ಸಂಪೂರ್ಣವಾಗಿ ಇವರ ಹೃದಯವನ್ನು ಕೂಡ ಮಾರ್ಪಡಿಸಿ ರಕ್ಷಣಾ ಮಾರ್ಗದಲ್ಲಿ ಬಂದು ನೀನು ಮಕ್ಕಳಾಗಿ ಜೀವಿಸುವಂತೆ ಸಹಾಯ ಮಾಡಿ ನಡೆಸಬೇಕೆಂಬುದಾಗಿ ಯೇಸುವಿನ ನಾಮದಲ್ಲಿ ಬಂದಿರತಕ್ಕಂಥ ಪ್ರತಿಯೊಬ್ಬರನ್ನ ಇವರ ಕುಟುಂಬಗಳಿಂದ ನೆನಸ್ತಾ ಒಪ್ಪಿಸಿಕೊಡುತ್ತಾ ಪ್ರಾರ್ಥಿ ಸರ್ಪಿಸಬೇಡಿ ಹೊಂದಿದ್ದೇವೆ ಪರಮ ತಂದೆಯೇ. ನಮ್ಮ ತಂದೆಯಾದ ದೇವರ ಶಾಶ್ವತವಾದ ಪ್ರೀತಿ, ಕುಮಾರನಾಗಿ ಬಂದಿರುವ ಯೇಸು ಕ್ರಿಸ್ತನ ಶಾಶ್ವತವಾದ ಕೃಪೆಯು, ಪರಿಶುದ್ಧಾತ್ಮ ದೇವರ ಶಾಶ್ವತವಾದ ಅನ್ಯೋನ್ಯತೆ ನಡೆಸೋಕೆ ಅಲಂಕರಿಸಿ ಕೂಡಿ ಬಂದಿರತಕ್ಕಂಥ ಇವರ ಸಂಘಡಲ್ಲೂ ಸಕಲ ಸದ್ಭಕ್ತರ ಸಂಘಡಲ್ಲೂ ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲ ಮನುಷ್ಯರ ಸಂಘಡಲ್ಲೂ ಸದಾಕಾಲ ನಿಲೆಯಾಗಿರಲಿ ಸ್ವಾಮಿ. ಯೇಸು ರಕ್ತಕ್ಕೆ ಜಯ, ಸಕಲ ಪಾಪಗಳು ಲಯ. ಯೇಸು ರಕ್ತಕ್ಕೆ ಜಯ, ಸಕಲ ಪಾಪಗಳು ಲಯ. ಯೇಸು ಪ್ರಭು ರಕ್ತಕ್ಕೆ ಸಂಪೂರ್ಣ ವಿಜಯ, ಸಕಲ ಪಾಪಗಳಿಗೆ ಅನಂತ ಕಾಲ ನಾಶನ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಸ್ತೋತ್ರಂ, ಸ್ತೋತ್ರಂ, ಸ್ತೋತ್ರಂ. ಆಮೆನ್, ಆಮೆನ್, ಆಮೆನ್. ಇಂಥ ಒಳ್ಳೆ ಸಮಯದೊಳಗೆ